Good evening, my dear students. Very good evening to each one of you. So I hope all of you are doing well. ಸುಮಾರು ದಿನಗಳಾದ್ಮೇಲೆ ನಾನು ಕೆಮಿಸ್ಟ್ರಿ ಲೈವ್ ಸೆಷನ್ನ ತಗೊಳ್ತಾ ಇದ್ದೀನಿ and today I've come up with very important concepts that will be appearing in your exams for sure. So ನಿಮಗೆ ಹೆಸರೇ ಹೇಳ್ತಿರೋ ಹಾಗೆ ಟೈಟಲ್ ಹೇಳ್ತಿರೋ ಹಾಗೆ today's class is all about 100% sure questions that will appear in your board examination. So previous year board papers ಅನ್ನ ನಾವು ಚೆಕ್ ಮಾಡಿದಾಗ question papers ಅನ್ನ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ so there are a lot of topics, there are a lot of questions which get repeated every year. ಈ ವರ್ಷ ಕೂಡ ನಿಮ್ಮ question paper ಅಲ್ಲಿ although there are slight alterations because ಈ ವರ್ಷ ನಿಮ್ಗೆ ಗೊತ್ತಿದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು ಸ್ವಲ್ಪ ಚೇಂಜಸ್ ಇದೆ ಎಕ್ಸಾಮ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಹಾಟ್ಸ್ ಕ್ವೆಶನ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಸ್ಲೈಟ್ಲಿ ದರ್ ಇಸ್ ಅ ಸ್ಲೈಟ್ ಚೇಂಜ್ ಇನ್ ದಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂದ್ರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಟ್ ಅಗೇನ್ ದೇರ್ ಆರ್ ಫ್ಯೂ ಸೆಟ್ಸ್ ಆಫ್ ಕ್ವೆಶನ್ಸ್ ದೇರ್ ಆರ್ ಫ್ಯೂ ಕ್ವೆಶನ್ಸ್ ವಿಚ್ ಫಾರ್ ಶೋರ್ ಡಿಫಾಲ್ಟ್ ಆಗಿ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ ಓಕೆ So we are going to discuss about those questions in today's live session. So regular agi almost every year ಕೇಳುವಂತಹ questions ಅನ್ನ ಇವತ್ತು ನಾವು chapter by chapter discuss ಮಾಡೋಣ. In today's live session we will discuss the first half of your syllabus. Okay, we will discuss the 100% sure questions from inorganic chemistry and physical chemistry. ಅದಾದ್ಮೇಲೆ we shall start discussing about the questions related to organic chemistry. So please stay with me till the end of the live session because ನೀವು ಒಂದ್ಸಲ ಕಾಫಿ ಕುಡಿಯೋಕೆ ಅಥವಾ ಸಣ್ಣ ಬ್ರೇಕ್ ತಗೊಳಕ್ಕೆ ಅಂತ ಹಿಂಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆ ಸೊ ವಿ ವುಡ್ ಹ್ಯಾವ್ literally covered a lot of questions. ನೀವು ಸ್ಕಿಪ್ ಮಾಡ್ಕೊಳ್ಳೋ ಹಾಗಿಲ್ಲ ಸೊ ಡೋಂಟ್ ಮಿಸ್ ಎನಿ ಕ್ವೆಶನ್ ನಾಟ್ ಇವನ್ ಎ ಸಿಂಗಲ್ ಕ್ವೆಶನ್ ನಾಟ್ ಇವನ್ ಎ ಸಿಂಗಲ್ ಮಿನಿಟ್ ಯು ಶುಡ್ ಬಿ ಸೀಯಿಂಗ್ ಹಿಯರ್ ಆ್ಯಂಡ್ ದೇರ್ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲಿಸನ್ ಟು ಮೀ ಕೇರ್ಫುಲಿ ಮೇಕ್ ಶೋರ್ ದಟ್ ಯು ಕಾನ್ಸಂಟ್ರೇಟ್ ಥರೋಲಿ ಸೊ ದಟ್ ದಿಸ್ ಸೆಷನ್ should be very useful to you all. Ultimately ಅದೇ ಅಲ್ವಾ ಬಿಕಾಸ್ ನನಗೆ ಗೊತ್ತಿದೆ ಇನ್ನೇನು ಆಲ್ಮೋಸ್ಟ್ ಹಾಲ್ ಟಿಕೆಟ್ಸ್ ಎಲ್ಲಾನು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ನಿಮಗೆ ಯು ವುಡ್ ಹ್ಯಾವ್ ರಿಸೀವ್ಡ್ ಯೋರ್ ಹಾಲ್ ಟಿಕೆಟ್ and right now the anxiety level would be really high. ಇನ್ನೇನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ಸೇ ಶುರು ಆಗಿಬಿಡುತ್ತೆ ಸೊ ಹಾಗಾಗಿ ಹೇಗಿರುತ್ತೆ ಎಕ್ಸಾಮು ಯಾವ ಪ್ಯಾಟರ್ನ್ ಇರುತ್ತೆ ಇಡೀ ವರ್ಷ ಹಂಗೋ ಹಿಂಗೋ ಏನೋ ಸರ್ಕಸ್ ಮಾಡಿಕೊಂಡು ಸ್ವಲ್ಪ ಓದಿದ್ವಿ ಸ್ವಲ್ಪ ಓದಿಲ್ಲ ಈಗ ಫೈನಲಿ ವಿ ಹ್ಯಾವ್ ವೆರಿ ಫ್ಯೂ ಡೇಸ್ ಲೆಫ್ಟ್ ವಾಟ್ ವಿಲ್ ಐ ಡೂ ಇನ್ ದಿಸ್ ಫ್ಯೂ ಡೇಸ್ ಅನ್ನೋಂಥ ಆಂಗ್ಸೈಟಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಪ್ಲಸ್ ಸಮ್ ವೆರಿ ರಿಯಲ್ ಪ್ರೆಷರ್ ಫ್ರಮ್ ಕಾಲೇಜ್ ಪೀಪಲ್ ಫ್ರಮ್ ಲೆಕ್ಚರರ್ಸ್ ಫ್ರಮ್ ಪೇರೆಂಟ್ಸ್ ಅದೆಲ್ಲದಕ್ಕಿಂತ ಜಾಸ್ತಿ ರಿಲೇಟಿವ್ಸ್ ಸೊ because relatives are definitely more concerned than anyone else. We know that is reality, right? So ಹಾಗಾಗಿ ಎಲ್ಲ ಕಡೆಯಿಂದ ಒಟ್ಟಿಗೆ ರೈಟ್ ನಾವು ಯು ಮಸ್ಟ್ ಬಿ ಎಕ್ಸ್ಪೀರಿಯನ್ಸಿಂಗ್ ದಟ್ ಕೈಂಡ್ ಆಫ್ ಪ್ರೆಷರ್ ಯೋ ಸೆಕೆಂಡ್ PU ಎಕ್ಸಾಮ್ಸ್ ಬಂದೇ ಬಿಡ್ತು ಏನು ಮಾಡಲಿ ನಾನು ಯು ಲಿಟ್ರಲಿ ಮಸ್ಟ್ ಬಿ ನೋಯಿಂಗ್ ಬಿಕಾಸ್ ಐ ಆಮ್ ಟಾಕಿಂಗ್ ಇನ್ ಯೋರ್ ಲ್ಯಾಂಗ್ವೇಜ್ ಓನ್ಲಿ ಸೊ 10 days ಇದೆ 10 ಚಾಪ್ಟರ್ಸ್ ಇದೆ ಒಂದೊಂದು ಚಾಪ್ಟರ್ ಒಂದೊಂದು ದಿನ ಓದ್ಬಿಡೋಣ ಅಂತ ಅನ್ಕೊಳ್ತೀರಾ ಫೈನಲಿ 5 days ಇದೆ 10 ಚಾಪ್ಟರ್ಸ್ ಇದೆ ಹಾಗೆ ಇರುತ್ತೆ ನಂಬರ್ ಆಫ್ ಚಾಪ್ಟರ್ಸ್ ವಿಲ್ ರಿಮೇನ್ ದ ಸೇಮ್ ಬಿಕಾಸ್ ನಾಳೆ ಓದೋಣ ಅಂದ್ಕೊಂಡು ಸ್ಕಿಪ್ ಮಾಡ್ತಾ ಇರ್ತೀವಿ ವಿಚ್ ಇಸ್ ಯೂನಿವರ್ಸಲ್ ಸ್ಟೂಡೆಂಟ್ ಅದು ಒಂಥರ ಅದು ಬೈ ಡಿಫಾಲ್ಟ್ ಇಟ್ ಹ್ಯಾಪನ್ಸ್ ದಟ್ ವೇ ಸೊ 5 days ಇದೆ 10 ಚಾಪ್ಟರ್ಸ್ ಇದೆ ಅಂತ ಎಂಡ್ ಅಪ್ ಆಗ್ತೀವಿ ಸೊ ಫೈನಲಿ ದೇರ್ ವಿಲ್ ಬಿ ಅ ಡೇ ವೆನ್ that shouldn't happen, definitely shouldn't happen, but I'm talking about most of the cases. So literally 10 days ಇಂದ 5 days ಹೋಗಿ 10 hours ಇದೆ ಅಷ್ಟೇನೆ ಇನ್ನೇನು ಎಕ್ಸಾಮ್ಗೆ ಕೆಮಿಸ್ಟ್ರಿ ಎಕ್ಸಾಮ್ಗೆ 10 hour ಇದೆ 10 ಅವರಲ್ಲಿ 10 ಚಾಪ್ಟರ್ ಇದೆ ಏನು ಮಾಡಲಿ ಒಂದೊಂದು ಅವರಿಗೆ ಒಂದೊಂದು ಚಾಪ್ಟರ್ ಅಂತ ಲೆಕ್ಕ ಬರುತ್ತೆ ಅದಾದ್ಮೇಲಿಂದ ಯು ನೋ ವೆರಿ ವೆಲ್ ವಾಟ್ ಇಸ್ ದ ರಿಯಾಲಿಟಿ ಸೊ ನಾವು ಟಾಕಿಂಗ್ ಅಬೌಟ್ ದಿ ಗ್ರೌಂಡ್ ರಿಯಾಲಿಟಿ ಆಸ್ ಆಫ್ ನೌ ಯು ನೋ ವೆರಿ ವೆಲ್ ಹೌ ಮಚ್ ಯು ವುಡ್ ಹ್ಯಾವ್ ಗಾಟ್ ಪ್ರಿಪೇರ್ಡ್ ಬಟ್ ಅಗೇನ್ that may not be enough. So ಹಾಗಾಗಿ ಇನ್ನು ಉಳಿದಿರೋಂಥ ಟೈಮಲ್ಲಿ since we have very less number of days left for your final chemistry examination, what I would say is make sure that you work in a smart way. So smart work is really important at this point of time because ನಿಮಗೆ ಇರೋಂಥ ಟೈಮಲ್ಲಿ ನೀವು ಸ್ಮಾರ್ಟ್ ವರ್ಕ್ ಈಗ ಮಾಡಿಲ್ಲ ಅಂತ ಹೇಳಿದ್ರೆ it will be very difficult. So it's never too late. I'm trying to tell you, I'm boosting your confidence, it's never too late. So ಇವತ್ತಿನ ಕ್ಲಾಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀಟಾಗಿ ಕೇಳಿಸ್ಕೊಳ್ಳಿ have a book with you, have a pen with you. ಅದನ್ನ ಮಾತ್ರ ಮಿಸ್ ಮಾಡಬೇಡಿ because it shouldn't be like you're listening from one ear and leaving it from the other. No, it doesn't make sense. ಈಗ್ಲೂ ನೀವು ಹಾಗೆ ಮಾಡ್ತಿದ್ರೆ it doesn't make any sense because you have very less days left for your exam. So ಹಾಗಾಗಿ what do I want you to do? Have a book. ಬರೀ ಇಷ್ಟೇ ಓದಿ ಅಂತ ಹೇಳೋದಕ್ಕೂ ಇಷ್ಟು ಕ್ವೆಶನ್ಸ್ನ ಓದಲೇಬೇಕು ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಅಂತ ಹೇಳೋದಕ್ಕೂ there's a lot of difference. So that is what I'm trying to tell you. The second one is what I'm trying to tell you. Second one ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ
ನಾನು ಇವತ್ತು ಡಿಸ್ಪ್ಲೇ ಮಾಡ್ತಿರೋಂಥ ಕ್ವೆಶನ್ಸ್ನ ನೀವು ಓದಲೇಬೇಕು. ಯು ಕಾಂಟ್ ಬಿ ಸ್ಕಿಪ್ಪಿಂಗ್ ದಿಸ್. ಆ್ಯಂಡ್ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಸ್ಮಾರ್ಟ್ ವರ್ಕ್ ಅಂತ ಇದನ್ನೇ ನಾನು ಹೇಳಿದ್ದು, ಫಸ್ಟ್ ಈ ಕ್ವೆಶನ್ಸನ್ನೇ ಓದಿ ಈ ಕ್ವೆಶನ್ಸ್ ಅಲ್ಲಿರುವಂತಹ ಕಾನ್ಸೆಪ್ಟ್ಸ್ನೇ ಅರ್ಥ ಮಾಡಿಕೊಂಡು ದೆನ್ ಯು ಕ್ಯಾನ್ ಮೂವ್ ಆನ್ ಟು ದ ರಿಮೈನಿಂಗ್ ಪಾರ್ಟ್. ಆ್ಯಂಡ್ ಟುಡೇ ಇನ್ ಟುಡೇಸ್ ಲೈವ್ ಸೆಷನ್ ವಿಲ್ ಗೋ ಪಾರ್ಟ್ ಬೈ ಪಾರ್ಟ್. ಸೊ ಇವತ್ತು ನಾನು ಮೇಜರ್ ಆಗಿ 100% ಶ್ಯೂರ್ ಕ್ವೆಶನ್ಸ್ ಅಂತ ಪ್ಲಾನ್ ಮಾಡ್ಕೊಂಡಿರೋದು 3 ಮಾರ್ಕ್ ಕ್ವೆಶನ್ಸ್. ಬಿಕಾಸ್ ಕೆಮಿಸ್ಟ್ರಿನಲ್ಲಿ ನಿಮ್ಗೆ ಗೊತ್ತಿದೆ ಸ್ಪ್ಲಿಟ್ ಮಾರ್ಕ್ಸ್ ಇರುತ್ತೆ ಅಲ್ವಾ. ಸೊ 5 ಮಾರ್ಕ್ ಕ್ವೆಶನ್ ಆದ್ರೂ ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ಕಂಪ್ಲೀಟ್ 5 ಮಾರ್ಕ್ ಕ್ವೆಶನ್. 3+2 ಪ್ಯಾಟರ್ನ್ ಇರುತ್ತೆ, ಇಲ್ಲ 3+1+1 ಪ್ಯಾಟರ್ನ್ ಸ್ಪ್ಲಿಟ್ ಮಾಡಿರ್ತಾರೆ, ಇಲ್ಲ 2+2+1. ಸೊ ಮೋಸ್ಟ್ಲಿ ದಿ ಹೈಯೆಸ್ಟ್ ಮಾರ್ಕ್ಸ್ ವೇಟೇಜ್ ಇನ್ ಕೆಮಿಸ್ಟ್ರಿ ಇಸ್ ಗೋಯಿಂಗ್ ಟು ಬಿ 3 ಮಾರ್ಕ್ಸ್. ಅದೇ ಮ್ಯಾಕ್ಸಿಮಮ್ ಅಲ್ವಾ. ಸೊ ಟುಡೇ ವಿ ವಿಲ್ ಡಿಸ್ಕಸ್ the 3 mark questions which are 100% going to appear in your examination. So once again, welcome to today's live session. We will start discussing about 100% sure questions that will appear in your board exam without any delay. So I'm going to start this chapter by chapter. First, we will go in the order. We shall begin with the chapter solutions. Okay. So solutions chapter alli ಯಾವ ರೀತಿಯಾದಂಥ ಕ್ವೆಶನ್ಸ್ ಬರುತ್ತೆ ನೋಡೋಣ. ಬಟ್ ಬಿಫೋರ್ ದ್ಯಾಟ್ ಕ್ವಿಕ್ಲಿ ಐ ಜಸ್ಟ್ ವಾಂಟ್ ಟು ಚೆಕ್ ಯುವರ್ ಚಾಟ್. ಅಂದರೆ ವಾಟ್ ಎವರ್ ಯು ಹ್ಯಾವ್, ಒನ್ ಥಿಂಗ್ ಐ ವಾಂಟ್ ಟು ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ಏನು ಅಂತ ಹೇಳಿದ್ರೆ ಇವತ್ತಿನ ಲೈವ್ ಸೆಷನ್ ಸಿನ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಇಂಟ್ರಾಕ್ಟಿವ್ ಸೆಷನ್, ಐ ರಿಯಲಿ ವಾಂಟ್ ಇಟ್ ಟು ಬಿ ಇಂಟ್ರಾಕ್ಟಿವ್. ಅಂತ ಹೇಳಿದ್ರೆ ನಿಮಗೇನು ಡೌಟ್ಸ್ ಇದೆ ನೀವು ಅದನ್ನು ಕೇಳ್ತಾ ಹೋಗ್ಬೋದು. ಆಲ್ದೋ ವಿ ಆರ್ ನಾಟ್ ಏಬಲ್ ಟು ಟಾಕ್ ಡೈರೆಕ್ಟ್ಲಿ, ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಏಬಲ್ ಟು ಟಾಕ್ ಡೈರೆಕ್ಟ್ಲಿ, ಬಟ್ ಇಟ್ಸ್ ಓಕೆ. ಐ ಹ್ಯಾವ್ ಮೈ ಫೋನ್ ಹಿಯರ್, ಐ ಆಮ್ ಲುಕಿಂಗ್ ಆಟ್ ಯೋರ್ ಕ್ವೆಶನ್ಸ್. ನಿಮ್ಮ ಕ್ವೆರೀಸ್ ಏನೇ ಇದ್ರು ನಾನು ಆಸ್ ಇನ್ ವೆನ್ ಐ ಗೋ ಅಹೆಡ್ ವಿತ್ ಒಂದೊಂದು ಚಾಪ್ಟರ್ ಆಗ್ತಿದ್ದಂಗೂ ನಾನು ನೋಡ್ತೀನಿ ಫೋನ್ನ. ಓಕೆ, ಸೊ ಓಕೆ, ವಾಯ್ಸ್ ಇಸ್ ನಾಟ್ ಕ್ಲಿಯರ್ ಅಂತ ಬರ್ತಾ ಇದೆ. ಓಕೆ, ಈಸ್ ಮೈ ವಾಯ್ಸ್ ಕ್ಲಿಯರ್ ನೌ? ಐ ಥಿಂಕ್ ಇಟ್ಸ್ ಮಚ್ ಬೆಟರ್ ನೌ ಅಲ್ವಾ. ಸ್ವಲ್ಪ ಜನ ಹೇಳಿದ್ದೀರಾ ವಾಯ್ಸ್ ಇಸ್ ನಾಟ್ ಕ್ಲಿಯರ್ ಅಂತ. ಲಾಟ್ ಆಫ್ ಯು ಹ್ಯಾವ್ ಟೋಲ್ಡ್ ಹಾಯ್ ಟು ಎವ್ರಿ ಒನ್. ಅದಾದಮೇಲೆ ವಾಯ್ಸ್ ಇಸ್ ನಾಟ್ ಕ್ಲಿಯರ್ ಅಂತ ಹೇಳಿದರೆ ಐ ಹೋಪ್ ಯು ಆರ್ ಏಬಲ್ ಟು ಎಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತಿದ್ದೀನಿ. ಎಸ್, ಸೊ ಒಬ್ರು ಕೇಳ್ತಿದ್ದಾರೆ ನೀವು ಹೇಳ್ಕೊಟ್ಟಷ್ಟು ಕ್ವೆಶನ್ಸ್ ಮಾತ್ರ ಓದಿದ್ರೆ ಸಾಕ ಮ್ಯಾಮ್ ಅಂತ. ಫಾರ್ ದಿಸ್ ಐ ಆಲ್ರೆಡಿ ಗಿವನ್ ದಿ ಆನ್ಸರ್. ಕರೆಕ್ಟ್, ನಾನು ಆಗಲೇ ಹೇಳಿದೆ ಇಷ್ಟೇ ಓದಿ ಕೆಮಿಸ್ಟ್ರಿಲಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ದೇರ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಇಷ್ಟನ್ನ ನೀವು ಓದಲೇಬೇಕು. ನಾನು ಇವತ್ತೇನು ಕ್ವೆಶನ್ಸ್ ಡಿಸ್ಪ್ಲೇ ಮಾಡ್ತೀನಿ, ಯು ಹ್ಯಾವ್ ಟು ಸ್ಟಡಿ. ಯು ಕೆನಾಟ್ ಟೇಕ್ ಚಾನ್ಸ್ ತಗೋಬೇಡಿ. ಇಷ್ಟು ಕ್ವೆಶನ್ಸ್ನ ಓದಲೇಬೇಕು, ವಿಚ್ ವಿಲ್ ಎನ್ಹ್ಯಾನ್ಸ್ ಯುವರ್ ಸ್ಕೋರ್ ಫಾರ್ ಶೋರ್. ಈ ಕ್ವೆಶನ್ಸ್ನ ನೋಡ್ತೀರಾ ನಿಮ್ಮ ಪೇಪರಲ್ಲಿ. ಬಟ್ ಇಷ್ಟೇ ಸಾಕ ಅಂತ ಕೇಳೋ ಪ್ರಶ್ನೆಗೆ ನೋ, ಇಟ್ಸ್ ನಾಟ್ ಇನಫ್ ಇಫ್ ಯುವರ್ ಗೋಲ್ ಇಸ್ ಟು ಸ್ಕೋರ್ ವೆರಿ ವೆಲ್ ಇನ್ ಕೆಮಿಸ್ಟ್ರಿ. ಆ್ಯಂಡ್ ಐ ವಾಂಟ್ ಆಲ್ ಮೈ ಸ್ಟೂಡೆಂಟ್ಸ್ ಟು ಸ್ಕೋರ್ ರಿಯಲಿ ವೆಲ್ ಇನ್ ಕೆಮಿಸ್ಟ್ರಿ. ಬರೀ ಇಷ್ಟಿಷ್ಟೇ ಅಂತ ಲಿಮಿಟ್ ಮಾಡಿಕೊಂಡು ಇವರೊಂದು 4 ಕ್ವೆಶನ್ ಹೇಳಿದ್ದಾರೆ ಅಷ್ಟು ಓದ್ಬಿಡೋಣ ಅಂತ ಲಿಮಿಟ್ ಮಾಡ್ಕೊಳ್ಳೇಬೇಡಿ. ಫಸ್ಟ್ ಪ್ರಯಾರಿಟಿ ಆಗಿ ಇಷ್ಟು ಕ್ವೆಶನ್ಸನ್ನು ಓದ್ಬಿಟ್ಟು ಚಾಪ್ಟರ್ ಬೈ ಚಾಪ್ಟರ್, ದೆನ್ ವಿ ವಿಲ್ ಮೂವ್ ಅಹೆಡ್ ಆರ್ ವಿ ವಿಲ್ ಗೋ ಆನ್ ಟು ದಿಸ್ 2 ಮಾರ್ಕ್ ಕ್ವೆಶನ್ 1 ಮಾರ್ಕ್ ಕ್ವೆಶನ್. ಆ ಪ್ರಯಾರಿಟಿ ಆರ್ಡರ್ಲಿ ಬರ್ತಾ ಹೋಗಿ. Yes, okay, it is clear. Voice is clear. Good. Now I think I'll continue with the questions. Like I promised you, after each and every chapter, after each and every concept, I will just look at my phone and I will start looking at your chat. So nimage chapter wise enadru doubt bantu anta helidre, ee questions bittu mattenadru chapter related doubts ide anta helidre, I'll make sure to answer your questions. So ene doubts idru, ene helbekantidru, make sure that you comment, make sure that you chat. Okay, so comments alli kuda ನೀವು ಟೈಪ್ ಮಾಡಬಹುದು ಅಥವಾ ಚಾಟ್ ಅಲ್ಲಿ ಕೂಡ ಟೈಪ್ ಮಾಡಬಹುದು. ಐ ವಿಲ್ ಆನ್ಸರ್ ಟು ಬೋತ್ ಯೋರ್ ಕ್ವೆರೀಸ್. ಸೊ ಎಸ್, ಬಿಗಿನಿಂಗ್ ಫ್ರಮ್ ದ ಫಸ್ಟ್ ಚಾಪ್ಟರ್. ವಾಟ್ ಇಸ್ ಯೋರ್ ಫಸ್ಟ್ ಚಾಪ್ಟರ್ ಅಕಾರ್ಡಿಂಗ್ ಟು ಸಿಲೆಬಸ್? ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ಯಾವ್ಯಾವ 100% ಶೋರ್ ಕ್ವೆಶನ್ಸ್ ಬರುತ್ತೆ? ಇದೆಲ್ಲ 3 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ಯಾವೆಲ್ಲ 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ? ಫಸ್ಟ್ ಒನ್, ನಾನು ಇಲ್ಲಿ ಪ್ರಯಾರಿಟಿ ಆರ್ಡರ್ಲ್ಲೇ ಹೋಗಿದ್ದೀನಿ. ಸಿ ದ ಫಸ್ಟ್ ಒನ್, ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ನ್ಯೂಮರಿಕಲ್ಸ್. ಕರೆಕ್ಟ್, ವಿ ಕಾಲ್ ದಮ್ ಟು ಬಿ numericals. So numerical problems based on colligative properties. So colligative properties ಗೊತ್ತಿದೆ ನಿಮಗೆ. ಸೊಲ್ಯೂಷನ್ಸ್ ಚಾಪ್ಟರ್ ಅಲ್ಲಿ 4 colligative properties ಇದೆ. ಸೊ 4 colligative properties related numerical problems, ಅದರಲ್ಲಿನೂ especially I'll write it here. Okay, especially NCERT solved examples. Okay, ಎಸ್, ಇದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ NCERT ಸಾಲ್ವ್ಡ್ ಎಕ್ಸಾಂಪಲ್ಸ್ ಅವರೇ ಸಾಲ್ವ್ ಮಾಡಿದಾರಲ್ಲ ಮ್ಯಾಮ್, ನಾವು ಯಾಕೆ ಸಾಲ್ವ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಇಟ್ಸ್ ನಾಟ್ ದ್ಯಾಟ್ ವೇ.
if you observe smart agi, if you observe the previous year question papers, lot of questions, numerical questions, I'm talking only about numerical problems which have been asked in all the previous year question papers are truly based on your NCERT solved examples. ಎಷ್ಟೊಂದು ಸಲ ನಂಬರ್ಸ್ ಕೂಡ ಚೇಂಜ್ ಮಾಡಿರೋದಿಲ್ಲ, ಇವನ್ ದ ನಂಬರ್ಸ್ ವೋಂಟ್ ಬಿ ಚೇಂಜ್, ನೀಟಾಗಿ ನಂಬರ್ಸ್ ಕೂಡ ಹಾಗಾಗಿ ಇಟ್ಟು NCERT solved examples ಅನ್ನೇ ಕೇಳಿರ್ತಾರೆ. ಸೊ ಹಾಗಾಗಿ ಜಸ್ಟ್ ಮೇಕ್ ಶೋರ್ ದಟ್ ಯು ಸ್ಟಿಕ್ ಟು ದಿಸ್. ಬಟ್ ಇಷ್ಟೇ ಸಾಕಾ, ಮತ್ತೆ ಅದೇ ಕ್ವೆಶನ್, ಇಷ್ಟೇ ಸಾಕಾ ಮ್ಯಾಮ್ ನಾನು ಬರೀ NCERT ಸಾಲ್ಡ್ ಎಕ್ಸಾಂಪಲ್ಸ್ನ ಓದ್ಕೊಂಡ್ರೆ ಸಾಕಾ ಅಂದರೆ ಅಷ್ಟೇ ಸಾಕಾಗಲ್ಲ, ಅಷ್ಟನ್ನ ಓದಲೇಬೇಕು. ದಟ್ ಪ್ರಯಾರಿಟಿ ಶುಡ್ ಬಿ ದೇರ್. NCERT ಸಾಲ್ಡ್ ಎಕ್ಸಾಂಪಲ್ಸ್ ಫಸ್ಟ್ ಪ್ರಯಾರಿಟಿ, ಫಸ್ಟ್ ಅದನ್ನ ಓದ್ಬಿಟ್ಟು ಮುಗಿಸಿ. ಯಾಕೆಂದ್ರೆ ಮೋಸ್ಟ್ ಆಫ್ ದಿ ಕೇಸಸ್ 90% ಆಫ್ ದಿ ಕೇಸಲ್ಲಿ NCERT ಸಾಲ್ಡ್ ಎಕ್ಸಾಂಪಲ್ಸ್ ಇಂದಾನೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಇರುತ್ತೆ. ಬಟ್ ಈ ವರ್ಷ ಓಕೆ, ದಿಸ್ ಇಯರ್ ಸಿನ್ಸ್ ಯು ಹ್ಯಾವ್ ಹಾಟ್ಸ್ ಕ್ವೆಶನ್ ಇನ್ಕ್ಲೂಡೆಡ್, ಹಾಟ್ಸ್ ಕ್ವೆಶನ್ ಅಂದ್ರೆ ಏನು, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಔಟ್ ಆಫ್ ದಿ ಬಾಕ್ಸ್ ಅಥವಾ ಟ್ವಿಸ್ಟ್ ಮಾಡಿರೋ ಕ್ವೆಶನ್ಸ್ ಈ ವರ್ಷ ಬರಕ್ ಚಾನ್ಸಸ್ ಇದೆ, ಖಂಡಿತವಾಗ್ಲೂ ಚಾನ್ಸ್ ಇದೆ. ಲಾಸ್ಟ್ ಇಯರ್ ವರೆಗೂ ಇಟ್ ವಾಸ್ ಟ್ರೂಲಿ ಬೇಸ್ಡ್ ಆನ್ NCERT ಸಾಲ್ಡ್ ಎಕ್ಸಾಂಪಲ್. ಬಟ್ ಈವನ್ ನಾವ್ ಡೋಂಟ್ ವೆರಿ, ಹಾಟ್ಸ್ ಕ್ವೆಶನ್ ಇದ್ರೆ ಒಂದು ಕ್ವೆಶನ್ ಇರುತ್ತೆ ಅಷ್ಟೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ, ರೆಸ್ಟ್ ಆಫ್ ಇಟ್ ವಿಲ್ ಬಿ very simple substitution kind of problems that also mostly would have been picked from NCERT solved example. So idana note ಮಾಡ್ಕೊಳ್ಳಿ, this is important. ಈ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ಸ್ ಕಂಪಲ್ಸರಿ. ಓಕೆ, ಸೊ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಕಂಪಲ್ಸರಿ ಬಂದೇ ಬರುತ್ತೆ, ನೀವು ಅದನ್ನ ಸ್ಕಿಪ್ ಮಾಡಬಾರ್ದು. ಬಿಕಾಸ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ದಿಸ್ ಹ್ಯಾಬಿಟ್, ನಾನು ತುಂಬಾ ನೋಡಿದ್ದೀನಿ. ಏನು ಅಂದ್ರೆ ಯಾವುದೇ ಒಂದು ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಸ್ಕಿಪ್ ಮಾಡ್ಬಿಡ್ತಾರೆ, ನೋಡ್ತಿದ್ದಂಗೆ ದೇ ವೋಂಟ್ ಇವನ್ ಯು ವಾಂಟ್ ಇವನ್ ಮೇಕ್ ಎನ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ಆರ್ ರೀಡ್. ಓದೋದು ಇಲ್ಲ, ಓದಿದ್ರೆ ಆಕ್ಚುಲ್ ಆಗಿ ಈಸಿ ಇರುತ್ತೆ ಕ್ವೆಶನ್, ಓದೋದೇ ಇಲ್ಲ, ನೋಡ್ತಿದ್ದಂಗೆ ಅಯ್ಯೋ ಪ್ರಾಬ್ಲಮ್ಸ್ ನನಗೆ ಸಾಲ್ವ್ ಮಾಡೋಕ್ಕಾಗ, ಪ್ರಾಬ್ಲಮ್ಸೇ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂಡು ಸೈಡಿಗೆ ಇಟ್ಬಿಡ್ತೀರಾ, ಅದನ್ನ ಆಪ್ಷನ್ ಆಗಿ ತಗೊಂಡು ಸೈಡಲ್ಲಿ ಹಾಕಿ ಬರೀ ಥಿಯರಿ ಓದ್ತೀರಾ. ಆ ಥರ ಮಾಡಬೇಡಿ. ಯಾಕೆ, ಸೊಲ್ಯೂಷನ್ಸ್ ಚಾಪ್ಟರ್ ಇಂದ, ಇಟ್ಸ್ ಅ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್, ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಇಂದ ಖಂಡಿತವಾಗ್ಲೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಅದನ್ನ ಸ್ಕಿಪ್ ಮಾಡಬೇಡಿ. ಖಂಡಿತ ಬರುತ್ತೆ ಅಂದಮೇಲೆ ಫಾರ್ಮುಲಾ ಓದಲೇಬೇಕಾ, ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಅಲ್ಲೇ ಸಿಕ್ಬಿಡುತ್ತೆ. ಫಾರ್ಮುಲಾ ನೆನ್ಪಿಟ್ಕೊಳಕ್ ಆಗದೆ ಇರೋ ಅಷ್ಟು ಫಾರ್ಮುಲಾಸ್ ಕೆಮಿಸ್ಟ್ರಿನಲ್ಲಿ ಖಂಡಿತ ಇಲ್ಲ, ಇಟ್ಸ್ ವೆರಿ ಲಿಮಿಟೆಡ್. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಇನ್ ಸೊಲ್ಯೂಷನ್ ಪಕ್ಕಾ ಬರುತ್ತೆ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಥಿಯರಿ ರಿಲೇಟೆಡ್ ಕ್ವೆಶನ್. ಓಕೆ, ಸೊ ದಿಸ್ ಇಸ್ ಡನ್. ರೈಟ್ ಎನಿ 2 ಡಿಫರೆನ್ಸಸ್, 2 ಅಥವಾ 3 ಕೇಳ್ಬೋದು. ಓಕೆ, ಸೊ 3 ಕೇಳ್ತಾರೆ ಯೂಶಲಿ, ಅಥವಾ 2 ಕೇಳ್ತಾರೆ ಡಿಪೆಂಡಿಂಗ್ ಆನ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. 3 ಮಾರ್ಕ್ ಕ್ವೆಶನ್ ಆದ್ರೆ 3 ಡಿಫರೆನ್ಸಸ್ ಕೇಳ್ತಾರೆ, 2 ಮಾರ್ಕ್ಸ್ ಕ್ವೆಶನ್ ಆದ್ರೆ 2 ಡಿಫರೆನ್ಸಸ್. ಬಟ್ ಕ್ವೆಶನ್ ತುಂಬಾ ಸಲ ರಿಪೀಟ್ ಆಗಿರುವಂತದ್ದು. ಸೊ ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಲೈಕ್ ಐ ಸೆಡ್ 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರಿಬೇಕು. ಇಫ್ ಇಟ್ಸ್ ಅ 3 ಮಾರ್ಕ್ ಕ್ವೆಶನ್ 3 ಪಾಯಿಂಟ್ಸ್ ಬರಿಬೇಕು. ಓಕೆ, ಅಕಾರ್ಡಿಂಗ್ ಟು ದಿ ಕ್ವೆಶನ್ ನೀವು ನೋಡ್ಕೊಂಡು ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ನೆಕ್ಸ್ಟ್, ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್. ಸಿ ಇದೆರಡರಲ್ಲಿ ಏನು ಗೊತ್ತಾ, ಎನಿ ಒನ್. ಓಕೆ, ಎರಡನ್ನೂ ಒಟ್ಟಿಗೆ ಕೇಳಲ್ಲ, ಎನಿ ಒನ್. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಇದನ್ನೇ ಕೇಳಿರ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ ದೇ ವಿಲ್ ಆಸ್ಕ್ ಯು ದ ಡಿಫರೆನ್ಸ್ ಬಿಟ್ವೀನ್. ಇದು ಒಂಥರ ಇದು ಶೋರ್ ಕ್ವೆಶನ್, ಡೆಫಿನೆಟ್ಲಿ ಶೋರ್ ಕ್ವೆಶನ್. ನ್ಯೂಮರಿಕಲ್ಸ್ ಇದ್ದೇ ಇರುತ್ತೆ, ಅದ್ರ ಜೊತೆ 2 or 3 ಮಾರ್ಕ್ಸ್ಗೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಕೇಳ್ತಾರೆ. ರೇರ್ ಕೇಸಸ್ ಅಲ್ಲಿ ಒಂದೊಂದ್ಸಲ ಅಂದ್ರೆ ಸಾಕಷ್ಟು ಸಲ ಇನ್ಸ್ಟೆಡ್ ಆಫ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ದೇ ಆಲ್ಸೋ ಆಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಡಿಫರೆನ್ಸಸ್. ಸೊ ಹಾಗಾಗಿ ಇದು ಕೂಡ ಓದಬೇಕು. ಡೋಂಟ್ ಸ್ಕಿಪ್ ದಿಸ್ ಪಾರ್ಟ್ ಆಲ್ಸೋ. 2 or 3 ಡಿಫರೆನ್ಸಸ್, ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಮತ್ತೆ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, it is generally a 2 marker. The question that you're seeing here, fourth one, is generally a 2 mark question. Illi 2 marks anta baradbidtini. Okay, so how does solubility of gas in liquid vary with temperature and pressure? So a gas is being dissolved in a liquid. One liquid solvent irutte, ಅದರ ಸೊಲ್ಯೂಟ್ ಯಾವುದು ಗೇಷಿಯಸ್ ಫಾರ್ಮ್ ಅಲ್ಲಿ ಇದೆ. ಸೊ ಗೇಷಿಯಸ್ ಸೊಲ್ಯೂಟ್ ಇಸ್ ಬೀಂಗ್ ಡಿಸಾಲ್ವ್ಡ್ ಇನ್ ಅ ಲಿಕ್ವಿಡ್ ಸಾಲ್ವೆಂಟ್. ಈ ಕೇಸಲ್ಲಿ, ಈ ಸಿಚುವೇಶನ್ ಅಲ್ಲಿ ಟೆಂಪರೇಚರ್ ವೇರಿ ಮಾಡಿದ್ರೆ ಏನಾಗುತ್ತೆ, ಪ್ರೆಷರ್ ವೇರಿ ಮಾಡಿದ್ರೆ ಏನಾಗುತ್ತೆ. ಸೊ ಈ 2 ಕ್ರೈಟೀರಿಯಾವನ್ನ ನೀವು ತಿಳ್ಕೊಳ್ಳೇಬೇಕು, ನೆನ್ಪಿಟ್ಕೋಬೇಕು. ನಾ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಹ್ಯಾಸ್ ಬೀನ್ ರಿಪೀಟೆಡ್ ಲಾಟ್ ಆಫ್ ಟೈಮ್ಸ್ ಇನ್ ಯೋರ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. ಸೊ ಐ ಹೋಪ್ ಆಲ್ ಆಫ್ ದೀಸ್ ಆರ್ ಕ್ಲಿಯರ್ ಅಂತ ಹೇಳಿದ್ರೆ, ನಾನು ಇವತ್ತಿನ ಲೈವ್ ಸೆಷನ್ ಅಲ್ಲಿ ಸಿ ಒನ್ ಥಿಂಗ್ ಐ ಮೇಕ್ ಇಟ್ ವೆರಿ ಕ್ಲಿಯರ್. Because of the time constraint, since I have to cover all the chapter important questions, ivattina live session alli ನಾವು ಡಿಸ್ಕಸ್ ಮಾಡ್ತಿರೋದು, it's only going to be
ಕ್ವೆಶನ್ಸ್. ಓಕೆ, ಸೊ ಕ್ವೆಶನ್ಸ್ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಆನ್ಸರ್ಸ್ ಬೇಕು ಇದೆಲ್ಲದಕ್ಕೂ. ಮ್ಯಾಮ್ ವಾಟ್ ಅಬೌಟ್ ಆನ್ಸರ್, ಯು ಜಸ್ಟ್ ಟೆಲಿಂಗ್ ಮೀ ದ ಕ್ವೆಶನ್ ಅಂತ ಹೇಳಿದ್ರೆ, ವಿ ಆರ್ ಅಗೇನ್ ಹಿಯರ್ ಟು ಹೆಲ್ಪ್ ಯು. ಡೋಂಟ್ ವರಿ, ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಟೀಚರ್ ಆ್ಯಪ್ ಫ್ರಮ್ ದಿ ಗೂಗಲ್ ಪ್ಲೇ ಸ್ಟೋರ್. ಓಕೆ, ಸೊ ಇಲ್ಲಿ ಕಾಣಿಸ್ತದೆ ಅಲ್ಲ TCHR ಆ್ಯಪ್ ಅಂತ, ಇದು ಟೀಚರ್ ಆ್ಯಪ್. ಯು ವಿಲ್ ಫೈಂಡ್ ಇಟ್ ಆನ್ ಗೂಗಲ್ ಪ್ಲೇ ಸ್ಟೋರ್. ಇಟ್ಸ್ ವೆರಿ ವೆರಿ ಸಿಂಪಲ್. ನೀವು ಬೇರೆ ಗೇಮಿಂಗ್ ಆ್ಯಪ್ನೆಲ್ಲ ಹೇಗೆ ಡೌನ್ಲೋಡ್ ಮಾಡ್ತೀರೋ ಅದೇ ಫಾರ್ಮ್ಯಾಟಲ್ಲಿ ಜಸ್ಟ್ ಗೋ ಟು ಗೂಗಲ್ ಪ್ಲೇ ಸ್ಟೋರ್. ಮೋರ್ ದನ್ 1 lakh ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ದಿ ಅಂದರೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಟೀಚರ್. ಗೋಯಿಂಗ್ ಟು ಡಿಸ್ಕಸ್ ದಿ ಕ್ವೆಶನ್ಸ್. ಇದಕ್ಕೆ ಆನ್ಸರ್ ಇದರ್ ಯು ವಿಲ್ ಫೈಂಡ್ ಇಟ್ ಎನ್ NCERT ಅಲ್ಲಂತೂ ಸಿಕ್ಕೇ ಸಿಗುತ್ತೆ ಆನ್ಸರು. ಅದಿಲ್ಲ ಅಂತ ಹೇಳಿದ್ರೇನು ಚಿಂತೆ ಮಾಡಬೇಡಿ, ನಂಗೆ ಡೈರೆಕ್ಟ್ ಆನ್ಸರ್ ಬೇಕು ಮ್ಯಾಮ್. ಐ ಆಮ್ ನಾಟ್ ಏಬಲ್ ಟು ಸರ್ಚ್ ದಿ ಆನ್ಸರ್ಸ್ ಫ್ರಮ್ NCERT ಟೆಕ್ಸ್ಟ್ ಬುಕ್ ರೈಟ್ ನಾವು. ನಂಗೆ ತುಂಬ ಟೆನ್ಷನ್ ಇದೆ, ನನಗೆ ಎಲ್ಲಿದೆ NCERT ನಲ್ಲಿ ಇದಕ್ಕೆಲ್ಲ ಆನ್ಸರ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ, ಡೋಂಟ್ ವರಿ, ನಾನು ಹೇಳಿದ ಹಾಗೆ ಗೋ ಡೌನ್ಲೋಡ್ ದಿ ಟೀಚರ್ ಆ್ಯಪ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ನಿಮಗೆ ಟೀಚರ್ ಆ್ಯಪಲ್ಲಿ ಚಾಪ್ಟರ್ ವೈಸ್ ಸೆಕೆಂಡ್ PUC ಲಾಗಿನ್ ಆದರೆ, ಸೈನ್ ಅಪ್ ಆದರೆ, ನಿಮಗೆ ಯು ವಿಲ್ ಗೆಟ್ ಆಲ್ ದಿ ಚಾಪ್ಟರ್ಸ್ ರಿಲೇಟೆಡ್ ನೋಟ್ಸ್ ದೇರ್. ಯು ಕ್ಯಾನ್ ಲಿಟರಲಿ ಡೌನ್ಲೋಡ್ ದ ನೋಟ್ಸ್, ಯೂಸ್ ಇಟ್, ಸ್ಟಡಿ ವೆಲ್ ಫಾರ್ ಯುವರ್ ಎಕ್ಸಾಮ್ಸ್. ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ಇದನ್ನ ಮಾಡಿ. ಸೊ ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಈ ಪಾರ್ಟ್ ಕ್ಲಿಯರ್ ಇದ್ರೆ ಐ ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Yes, we have few more questions here. I will quickly discuss. So the next question from the same chapter, solutions indane. What is reverse osmosis? Mention any one of its use. It's a 2-mark question again. Okay, so 2 marks idu. Reverse osmosis, nothing but RO process anta heltivalva. RO filters, water purifiers keltira. So reverse osmosis, RO andre ಏನು, what is the meaning? Basic 1-line definition ಇದೆ NCERT ನಲ್ಲಿ. ಅದರದ್ದು ಯೂಸಸ್ ಬರಿಬೇಕು. ಓಕೆ, ನಾನು ಈಗಷ್ಟೇ ಹೇಳಿದ್ದೀನಿ ಒಂದು ಯೂಸ್ನ, ಏನು ವಾಟರ್ ಪ್ಯೂರಿಫೈಯರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಷ್ಟು ಬರೆದ್ರು ನೀವು ಸಾಕು. RO ದಿಸ್ ಪ್ರಾಸೆಸ್ ಇಸ್ ಯೂಸ್ಡ್ ಇನ್ ಹೈ ಅಂಡ್ ವಾಟರ್ ಪ್ಯೂರಿಫೈಯರ್ಸ್ ಅಂತ ಬರೆದ್ರು 1 ಮಾರ್ಕ್ ಅಲ್ಲೇ ಸಿಕ್ಬಿಡುತ್ತೆ. ಓಕೆ, ಸೊ ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನು ಅದನ್ನ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಮೀನಿಂಗ್ ಆಫ್ ರಿವರ್ಸ್ ಆಸ್ಮಾಸಿಸ್ 1 ಮಾರ್ಕ್. ಇಟ್ಸ್ ಯೂಸ್, ಎನಿ 1 ಯೂಸ್ ಬರೆದ್ರೆ ಇನ್ನೊಂದು ಮಾರ್ಕ್ ಸಿಗುತ್ತೆ. ಸೊ ಟೋಟಲ್ 2 ಮಾರ್ಕ್ಸ್. ನೆಕ್ಸ್ಟ್ ಸ್ಟೇಟ್ ರೌಲ್ಟ್ಸ್ ಲಾ, ಅದೇ ತರ ಇದು ಎರಡರಲ್ಲಿ ಎನಿ 1. ಓಕೆ, ಸೊ ಐ ಗೋ ವಿತ್ ದಿ ಎನಿ 1 ಪ್ಯಾಟರ್ನ್ ಅಗೇನ್. ಸೊ ಇದು ಎರಡೂ ಒಟ್ಟಿಗೆ ಕೇಳಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದಂತೂ ಪಕ್ಕಾ ಕೇಳ್ತಾರೆ. ನಾನು 100% ಶೋರ್ ಕ್ವೆಶನ್ಸ್ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಐ ಹ್ಯಾವ್ ಕೆಪ್ಟ್ ದ ಸಿಮಿಲರ್ ಕ್ವೆಶನ್ಸ್ ಟುಗೆದರ್ ಬಿಕಾಸ್ ದರ್ ಆರ್ ಫ್ಯೂ ಸೆಟ್ ಆಫ್ ಕ್ವೆಶನ್ಸ್ ವಿಚ್ ಆರ್ ಸಿಮಿಲರ್ ಇರುವಂತಹ ಕ್ವೆಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಆದ್ರೆ ಪ್ರತಿ ವರ್ಷನೂ ಈದರ್ ರೌಲ್ಟ್ಸ್ ಲಾ ಅಥವಾ ಬರೀ ಹೆನ್ರೀಸ್ ಲಾ ಕೇಳ್ತಾರೆ ಅಂತಲ್ಲ. ಒಂದು ವರ್ಷ ರೌಲ್ಟ್ಸ್ ಲಾ ಕೇಳಿದ್ರೆ ಇನ್ನೊಂದು ವರ್ಷ ಹೆನ್ರೀಸ್ ಲಾ ಕೇಳಿರ್ಬೋದು. ಆ ಥರ ದರ್ ವಿಲ್ ಬಿ ಸ್ಲೈಟ್ ಶಫ್ಲಿಂಗ್ ಬಿಟ್ವೀನ್ ರೌಲ್ಟ್ಸ್ ಲಾ ಅಂಡ್ ಹೆನ್ರೀಸ್ ಲಾ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವಿತ್ ಬೋತ್. ಪ್ಯಾಟರ್ನ್ ಸೇಮ್ ಇರೋದ್ರಿಂದ ಯಾವ್ದಾದ್ರು ಒಂದನ್ನ ಪಿಕ್ ಮಾಡ್ತಾರೆ ಅಂಡ್ ಒಂದೊಂದು ವರ್ಷ ಒಂದೊಂದನ್ನ ಪಿಕ್ ಮಾಡ್ಬೋದು. ಸೊ ದಟ್ಸ್ ವೈ ಐ ಹ್ಯಾವ್ ಕೆಪ್ಟ್ ಬೋತ್ ದಿ ಕ್ವೆಶನ್ಸ್. ಸ್ಟೇಟ್ ರೌಲ್ಟ್ಸ್ ಲಾ, ಅದೇ ತರ ಸ್ಟೇಟ್ ಹೆನ್ರೀಸ್ ಲಾ. Okay, you have separate statements for Henry's law, Raoult's law, which are very very similar, to be frank. Write its mathematical form. So Henry's law the mathematical form baribeku, ade thara Raoult's law du kuda mathematical form anna neevu kaltಕೊಳ್ಳಿ. Okay, mathematical form. Along with this, there is one more suggestion what I want to give you related to only Henry's law. Henry's law du in ಒಂದೇ ಒಂದು ನೀವು ನೆನಪಿಟ್ಕೊಳ್ಬೇಕು. That is nothing but you also have to focus on applications of Henry's law. Okay, so applications of Henry's law very important. ಇದನ್ನೇ ಒಂದು ಸೆಪರೇಟ್ ಕ್ವೆಶನ್ ಆಗಿ ನೀವು ತಗೋಬಹುದು. ಓಕೆ, ಸೊ ಇದನ್ನೇ ಸೆಪರೇಟ್ ಕ್ವೆಶನ್ ಆಗಿ ಕನ್ಸಿಡರ್ ಮಾಡಬಹುದು ಫಾರ್ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ಗೆ ಸುಮಾರು ಸಲ ಕೇಳಿದ್ದಾರೆ. ಎರಡು ಸಿಂಪಲ್ ಎಕ್ಸಾಂಪಲ್ ಬರಿಬಹುದು. ಬೆಟ್ಟ ಹತ್ತುವಾಗ ಅಂದ್ರೆ ವಾಟ್ ಇಸ್ ಇಟ್, ಮೌಂಟೇನಿಯರಿಂಗ್, ರೈಟ್? ಸೊ ಮೌಂಟೇನ್ ಅಥವಾ ಹೈಕಿಂಗ್ ಅಂತ ಹೇಳ್ತೀವಲ್ಲ. ಸೊ ಹೈಕ್ ಮಾಡುವಾಗ ಅಥವಾ ಮೌಂಟೇನಿಯರಿಂಗ್ ಟೈಮ್ ಅಲ್ಲಿ ದೇ ಕ್ಯಾರಿ ಆಕ್ಸಿಜನ್ ಸಿಲಿಂಡರ್ಸ್, ರೈಟ್? ಯು ಹ್ಯಾವ್ ಸೀನ್ ದಟ್. ಸೊ ಆಕ್ಸಿಜನ್ ಸಿಲಿಂಡರ್ಸ್ ಯಾಕೆ ಕ್ಯಾರಿ ಮಾಡ್ತಾರೆ? ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ. ನಾವಿಲ್ಲಿ ಗ್ರೌಂಡ್ ಇಂದ ಹೈಯರ್ ಆಲ್ಟಿಟ್ಯೂಡ್ಗೆ ಹೋದಾಗ ಪ್ರೆಷರ್ ವೇರಿಯೇಷನ್ಸ್ ಆದಾಗ Henry's law is applicable there to maintain regular pressure and to have the oxygen levels retained in the body in the same level. ಅದಕ್ಕೆ ಏನ್ ಮಾಡ್ತಾರೆ, ದೇ ವಿಲ್ ಯೂಸ್ ಆಕ್ಸಿಜನ್ ಸಿಲಿಂಡರ್ಸ್ ವಿಚ್ ಇಸ್ ಅಗೇನ್ ಬೇಸ್ಡ್ ಆನ್ Henry's law. ಅದು ಒನ್ ಅಪ್ಲಿಕೇಶನ್. ಅದೇ ತರ ಮೌಂಟೇನಿಯರಿಂಗ್ ತರ ಸ್ಕೂಬಾ ಡೈವಿಂಗ್ ಹೋದಾಗ್ಲೂ ಏನಾಗುತ್ತೆ, ಗ್ರೌಂಡ್ ಲೆವೆಲ್ ಇಂದ ತುಂಬಾ ಡೀಪ್ ಹೋಗ್ತಾರೆ, ಬಿಲೋ ದಿ ಗ್ರೌಂಡ್ ಲೆವೆಲ್ ಹೋಗ್ತಾರೆ ತುಂಬಾ ಡೀಪ್. ಸೊ ಆಗೇನಾಗುತ್ತೆ, ಮತ್ತೆ ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ. ಪ್ರೆಷರ್ ವೇರಿಯೇಷನ್ಸ್ ಆದ್ರೆ ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ವೇರಿಯೇಷನ್ ಆಗುತ್ತೆ. ಸೊ ಇದಾಗಬಾರದು ಅಂತ ಹೇಳೋದಕ್ಕೆ, ಸೇಮ್ ಯೂನಿಫಾರ್ಮ್ ಆಕ್ಸಿಜನ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಸ್ಕೂಬಾ ಡೈವಿಂಗ್ ಮಾಡೋರು ಏನ್ ಮಾಡ್ತಾರೆ, ಯು ವುಡ್ ಹ್ಯಾವ್ ಸೀನ್, ರೈಟ್? ಆಕ್ಸಿಜನ್ ಸಿಲಿಂಡರ್ಸ್ ಕ್ಯಾರಿ ಮಾಡಿ ಮಾಸ್ಕ್ ಹಾಕೊಂಡಿರ್ತಾರೆ, ಆಕ್ಸಿಜನ್ ಮಾಸ್ಕ್ ಹಾಕೊಂಡಿರ್ತಾರೆ. ಸೊ ಇಟ್ಸ್ ಅಗೇನ್ ಟು ಮೇಂಟೈನ್ ಬ್ಲಡ್
ಆಕ್ಸಿಜನ್ ಲೆವೆಲ್ ವಿಚ್ ಇಸ್ ಬೇಸ್ಡ್ ಆನ್ ಹೆನ್ರೀಸ್ ಲಾಗ್. ಅಂಡ್ ನಾನು ಆಲ್ರೆಡಿ 2 ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಐ ಮೀನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಇದನ್ನೇ ಬರೆದ್ರೂ ಪರವಾಗಿಲ್ಲ ಎಕ್ಸಾಮ್ ಅಲ್ಲಿ. ಸೊ ಹಿಯರ್ ಐಲ್ ಮೇಕ್ ಇಟ್ ವೆರಿ ಕ್ಲಿಯರ್. ಈದರ್ ರೌಲ್ಟ್ಸ್ ಲಾ ಆರ್ ಹೆನ್ರೀಸ್ ಲಾ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಯಾವ ಲಾ ಕೇಳ್ತಾರೋ ಅದರ ಮ್ಯಾಥಮ್ಯಾಟಿಕಲ್ ಫಾರ್ಮ್ ನ ನೆನ್ಪಿಟ್ಕೋಬೇಕಾಗತ್ತೆ ನೀವು. ಅದರ ಜೊತೆಗೆ ವೆನ್ ಇಟ್ ಕಮ್ಸ್ ಟು ಹೆನ್ರೀಸ್ ಲಾ, ಲಾಟ್ ಆಫ್ ಟೈಮ್ಸ್ ಹೆನ್ರೀಸ್ ಲಾ ಕೇಳ್ದೇನೆ ಬರೀ ಅಪ್ಲಿಕೇಶನ್ಸ್ ಕೇಳಿದ್ದಾರೆ. ಸೊ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ very very important, ignore madbidi. It's very very simple. Okay, so I hope these questions are clear. Quickly I'll just go through your chat. Okay, yes, yes. Okay, all these questions are only very very important question. Tumba important questions matra heltidini. And some of you have asked for organic chemistry. Yes, organic chemistry no now definitely discuss madana. We are going in the order of textbook, NCERT textbook order al hogta idivi. So quick agi we will also discuss the organic chemistry questions also. So I hope this part is clear. Quickly we are moving on to the next segment, which is chemical kinetics. Okay, so next chemical kinetics chapter inda yavella questions anna expect ಮಾಡಬಹುದು ನೋಡ್ತಾ ಹೋಗೋಣ. So first one, numerical problems. Okay, I'll go a little quickly here after. ಸ್ವಲ್ಪ ಬೇಗ ಹೋಗ್ತೀನಿ because starting ಅಲ್ಲಿ I had to give a lot of instructions. Now since we are focusing on the questions, I think we'll go a little bit quickly. Have a book with you, have a pen with you, note ಮಾಡ್ಕೊಳ್ತಾ ಹೋಗಿ ಬೇಗ. Okay, so numerical problems in chemical kinetics, it's again a physical chemistry chapter, so this is very very important. 100% sure, ಮತ್ತೆ 100% sure ಇದೆ. ಸೊ ಹಾಗಾಗಿ ಏನ್ ಇಂಪಾರ್ಟೆಂಟ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ್ದ್ರಿಂದ ಕೇಳ್ತಾರೆ? ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೋಸ್ಟ್ಲಿ ಹಾಫ್ ಲೈಫ್ ಇಕ್ವೇಶನ್ ಇದೆಯಲ್ಲ, ಹಾಫ್ ಲೈಫ್ ಆಫ್ ದಿ ಹಾಫ್ ಲೈಫ್ ರಿಯಾಕ್ಷನ್ ಇಂದ ಕೇಳ್ತಾರೆ. ಅದು ಬಿಟ್ಟು ರೇಟ್ ಇಕ್ವೇಶನ್, ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅದು ಬಿಟ್ಟು ಅರೇನಿಯಸ್ ಇಕ್ವೇಶನ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಈ ಮೂರನ್ನ ನೀವು ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಈ 3 ನ್ಯೂಮರಿಕಲ್ಸ್ ಅನ್ನ ನೀವು ಕಲ್ತ್ಕೊಳ್ಳೇಬೇಕು. ಅಂಡ್ from these 3 types of numericals, any one will be asked. Okay, any one or any two will be asked from chemical kinetics chapter. So make sure that you first focus on numerical problems of chemical kinetics. Next, derive an integrated rate equation. So very 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 important. This is again a 100% sure question. ಖಂಡಿತ ಕೇಳ್ತಾರೆ. ಒಂದು ನ್ಯೂಮರಿಕಲ್ ಕೇಳಿದ್ರೆ ಇನ್ನೊಂದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಕೇಳ್ತಾರೆ. Okay, so derive an integrated rate equation for rate constant for a zero order reaction. Either zero order or first order ಕೇಳ್ತಾರೆ. I hope you're able to understand what I'm trying to talk about. ನಿಮಗೆ ಗೊತ್ತಿದೆ ಅಲ್ವಾ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಆಫ್ ಅ ಝೀರೋ ಆರ್ಡರ್ ಇದೆ, ಆಫ್ ಫಸ್ಟ್ ಆರ್ಡರ್ ಇದೆ. ಇದು ಎರಡರಲ್ಲಿ ಯಾವ್ದಾದ್ರು ಒಂದು 100% ಶೋರ್ ಕೇಳ್ತಾರೆ. ಸೊ ದ ಸೇಮ್ ಥಿಂಗ್, ಸಿ ಡಿರೈವ್ ಅನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಈದರ್ ಝೀರೋ ಆರ್ಡರ್ ಆರ್ ಫಸ್ಟ್ ಆರ್ಡರ್ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ, ಜನರಲಿ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ತುಂಬಾ ಸಲ ರಿಪೀಟ್ ಮಾಡಿರೋದು ಇದು, ವಾಟ್ ಇಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ದಿಸ್ ಇಸ್ ಅ 2 ಮಾರ್ಕ್ ಸೆಗ್ಮೆಂಟ್ ಕ್ವೆಶನ್, ವೆರಸ್ ದಿಸ್ ಇಸ್ 3 ಮಾರ್ಕ್. ಓಕೆ, ಸೊ 3 ಮಾರ್ಕ್ಸ್ ಅಲ್ಲಿ ಹೇಗೆ ಅಂದ್ರೆ ಈದರ್ ಫಸ್ಟ್ ಆರ್ಡರ್ ಆರ್ ಝೀರೋ ಆರ್ಡರ್, ಇದೆರಡರಲ್ಲಿ ಒಂದು ಕೇಳ್ತಾರೆ. ಸೊ ದೀಸ್ ಆರ್ ದಿ ಕಂಪಲ್ಸರಿ ಕ್ವೆಶನ್ಸ್ ಫ್ರಮ್ ದಿ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಮೇಜರ್ ಫೋಕಸ್ ಏರಿಯಾಸ್ ಮಾತ್ರ ನಾನು ಇವತ್ತು ಕವರ್ ಮಾಡ್ತಿರೋದು, ಬಿಕಾಸ್ ದ ಟೈಟಲ್ ಇಟ್ ಸೆಲ್ಫ್ ಸೇಸ್ 100% ಶೋರ್ ಕ್ವೆಶನ್ಸ್. ಸೊ ಪಕ್ಕಾ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಬರಲೇಬೇಕಾದಂತ ಕ್ವೆಶನ್ಸ್ ಮಾತ್ರ ಈಗ ನಾನು ಡಿಸ್ಕಸ್ ಮಾಡ್ತಿರೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ವೆಶನ್ಸ್ ರಿಲೇಟೆಡ್ ಟು ಕೆಮಿಕಲ್ ಕೈನೆಟಿಕ್ಸ್. ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇಫ್ ನಾಟ್, ವಿ ವಿಲ್ ಮೂವ್ ಆನ್ ಟು ಎಲೆಕ್ಟ್ರೋಕೆಮಿಸ್ಟ್ರಿ. ಎಸ್, yes, organic actually ಸ್ವಲ್ಪ ಜನ ಕೇಳ್ತಿದ್ರ. Yes, we will definitely go ahead with organic. I'm just going chapter by chapter. Organic definitely will go in the same order. Okay, yes, HOTS numerical, yes, HOTS question numerical ಇದೆ. ಟೀಚರ್ ಆಪ್ ಅಲ್ಲಿ ಒಬ್ರು ಪ್ರಭಾಸ್ ಅಂತ ಕೇಳ್ತಿದ್ದಾರೆ, ಆರ್ ದಿ ಹಾಟ್ಸ್ ಕ್ವೆಶನ್ ನ್ಯೂಮರಿಕಲ್ ಪ್ರೆಸೆಂಟ್ ಇನ್ ಯೋರ್ ಟೀಚರ್ ಆಪ್? ಎಸ್, ಟೀಚರ್ ಆಪ್ ಅಲ್ಲಿ ನಿಮ್ಗೆ ಇರುವಂತ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ವಿ ಹ್ಯಾವ್ ಗಿವನ್ ಎವ್ರಿಥಿಂಗ್ ಇನ್ ಡೀಟೇಲ್, ಹಾಟ್ಸ್ ಕ್ವೆಶನ್ ಅಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಯೋರ್ ಎಕ್ಸಾಮ್ ಪ್ಯಾಟರ್ನ್ ಹ್ಯಾಸ್ ಬೀನ್ ನೀಟ್ಲಿ ಎಕ್ಸ್ಪ್ಲೇನ್ಡ್, ಇಟ್ ಹ್ಯಾಸ್ ಬೀನ್ ನೀಟ್ಲಿ ಸ್ಪ್ಲಿಟ್ ಅಪ್ ಅಂಡ್ ಇಟ್ ಹ್ಯಾಸ್ ಬೀನ್ ಗಿವನ್. ಓಕೆ, ಸೊ yes, and one more person is asking,
ಹಾಫ್ ಲೈಫ್ ಬರಲ್ವಾ ಅಂತ ಹಾಫ್ ಲೈಫ್ ಕೇಳ್ತಾರೆ. ಎಸ್, ಹಾಫ್ ಲೈಫ್ ಅಂದ್ರೆ ಡಿರೈವೇಶನ್ ಪಾರ್ಟ್ ಆಫ್ ಹಾಫ್ ಲೈಫ್ ಸಮ್ಟೈಮ್ಸ್ ದೇ ಹವ್ ಆಸ್ಕ್ಡ್, ಬಟ್ ಡಿರೈವೇಶನ್ ಮೋಸ್ಟ್ಲಿ ಫಸ್ಟ್ ಆರ್ಡರ್ ಅಥವಾ ಝೀರೋ ಆರ್ಡರ್ ಅಲ್ಲಿ ಇರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹಾಫ್ ಲೈಫ್ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದಾರೆ. ಫೋಕಸ್ ವೆರಿ ವೆಲ್ ಆನ್ ಹಾಫ್ ಲೈಫ್ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ಅದು ಬಿಟ್ಟು ಅರೇನಿಯಸ್ ಈಕ್ವೇಶನ್ ರಿಲೇಟೆಡ್ ಮತ್ತೆ ಆಕ್ಟಿವೇಶನ್ ಎನರ್ಜಿ, ದಟ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ದೇರ್. ಇಲ್ಲಿ ಅರೇನಿಯಸ್ ಈಕ್ವೇಶನ್ ಅಥವಾ ಆಕ್ಟಿವೇಶನ್ ಎನರ್ಜಿ, ಇ ಎ ಅಂತ ಜನರಲಿ ಬರಿತೀವಲ್ಲ, ಸೊ ಆಕ್ಟಿವೇಶನ್ ಎನರ್ಜಿ ರಿಲೇಟೆಡ್ ಗ್ರಾಫ್ಸ್ ಅಂಡ್ ನ್ಯೂಮರಿಕಲ್ಸ್. ಓಕೆ, ಇದ್ರದ್ದು ನ್ಯೂಮರಿಕಲ್ಸ್ ತಿಳ್ಕೊಳ್ಳಿ, ಗ್ರಾಫ್ಸ್ 2 ಅಂತ ಬರೆದಿರ್ತೀನಿ, ಬಿಕಾಸ್ ಸಮಟೈಮ್ಸ್ ದೇ ವಾಸ್ ಗ್ರಾಫ್ ಆಲ್ಸೋ. ಬಟ್ 3 ಮಾರ್ಕ್, ಓನ್ಲಿ 3 ಮಾರ್ಕ್ ಕ್ವೆಶನ್ಸ್ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅದ್ ಬಿಟ್ರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಆಫ್ ಝೀರೋ ಆರ್ಡರ್ ಅಥವಾ ಫಸ್ಟ್ ಆರ್ಡರ್ ಕೇಳ್ತಾರೆ, ಮೇಜರ್ ಆಗಿ ಅದನ್ನ ಕೇಳ್ತಾರೆ. ಓಕೆ, 3 ಮಾರ್ಕ್ಸ್ಗೆ ಇದಿಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಡನ್. So this is pseudo first order is again a 2 mark question. Okay. Yes, so a lot of you are asking about HOTS numerical, whether it's present on teacher app. Yes, it is present. See, along with the YouTube live sessions on teacher app, we also have separate live sessions where subscribe agro students get, they will have regular live sessions. So during those regular live sessions, all of these questions in detail, numericals matra kelobru keltidra, chapter wise, chapter by chapter recorded classes ide, along with andre recorded classes andre you have very good 3D animations, concepts neat agi visualize ಮಾಡ್ಕೊಳ್ಬಹುದು. ಅದರ ಜೊತೆಗೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ರೆಗ್ಯುಲರ್ ಲೈವ್ ಸೆಷನ್ಸ್ ಕೂಡ ಇದೆ ಟೀಚರ್ ಆಪ್ ಸಬ್ಸ್ಕ್ರೈಬ್ ಸ್ಟೂಡೆಂಟ್ಸ್ಗೆ. ಸೊ ಎಸ್, ದಟ್ ಇಸ್ ಆಲ್ಸೋ ಬೀಂಗ್ ಡಿಸ್ಕಸ್ಡ್ ಅಂಡ್ ಆಲ್ ದೀಸ್ ಅಂದ್ರೆ ಆನ್ಸರ್ಸ್ ಇರ್ಬೋದು ಅಥವಾ ಪ್ರತಿಯೊಂದು ಅದ್ರ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡೋದು ಇದೆಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಎಸ್ ಇಟ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ಡ್. ಓಕೆ, ಸೊ ವಿಡಿಯೋಸ್, ಎಸ್ ವಿಡಿಯೋಸ್ ಒಬ್ರು ಕೇಳ್ತಿದ್ದಾರೆ, ವಿಡಿಯೋಸ್ ರಿಲೇಟೆಡ್ ಟು ಆಲ್ ಆಫ್ ದೀಸ್ ಚಾಪ್ಟರ್ಸ್. ವಿಡಿಯೋಸ್ ಅಂತ ಹೇಳಿದ್ರೆ ರೆಕಾರ್ಡೆಡ್ ವಿಡಿಯೋಸ್ ವಿತ್ ವೆರಿ ಗುಡ್ ಆನಿಮೇಷನ್ ಸಪೋರ್ಟ್, ಅಂದ್ರೆ ಒಳ್ಳೊಳ್ಳೆ ಆನಿಮೇಷನ್ಸ್ ಯೂಸ್ ಮಾಡಿ ನಿಮಗೆ ನೀಟಾಗಿ ಕಾನ್ಸೆಪ್ಟ್ ವಿಜುವಲೈಸ್ ಮಾಡ್ಕೊಳ್ಳೋ ತರ ಟೀಚರ್ ಆಪ್ ಅಲ್ಲಿ ವಿಡಿಯೋಸ್ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಥ್ರೂ ದೋಸ್ ವಿಡಿಯೋಸ್. Just make sure that you reach out to us. It's never too late. Adan nenpitkolli, it's never too late. If you don't start today, then it's going to be really difficult. So hagagi, yes, we are moving ahead with the questions related to electrochemistry. Now electrochemistry nalli again, ಸಿ ಈ 3 ಚಾಪ್ಟರ್ ಯಾಕೆ ಒಟ್ಟಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ 3 ಆರ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಯಾವುದು? ಕೆಮಿಕಲ್ ಕೈನೆಟಿಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಸೊಲ್ಯೂಷನ್. 3 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು. 3 ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫಸ್ಟ್ ಪ್ರಯಾರಿಟಿ ಆಗಿ ನೀವು ಇಟ್ಕೋಬೇಕು. ಜನರಲಿ ಸ್ಟೂಡೆಂಟ್ಸ್ ಉಲ್ಟಾ ಮಾಡ್ತಾರೆ, ನ್ಯೂಮರಿಕಲ್ಸ್ ಬೇಡ ಬೇಡ ಅಂತ ಬಿಟ್ಬಿಡ್ತಾರೆ, ಆಮೇಲೆ ಓದೋಣ ಅಂತ. ಬಟ್ ಈ ವರ್ಷ ಐ ಹೋಪ್ ಯು ರಿಮೆಂಬರ್ ದಿ ಪ್ಯಾಟರ್ನ್ ನೆನಪಿದೆ ಅಲ್ವಾ? ಈ ವರ್ಷದ ಹೊಸ ಪ್ಯಾಟರ್ನ್ ಪ್ರಕಾರ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ಅಂತಾನೆ ಸೆಪರೇಟ್ ಸೆಗ್ಮೆಂಟ್ ಇದೆ. ದ ಲಾಸ್ಟ್ ಮೇನ್ in your question paper is related to numerical problems. So numerical problems ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಅದರಲ್ಲೂ ಹಾಟ್ಸ್ ಕ್ವೆಶನ್ ಬೇರೆ ಇನ್ಕ್ಲೂಡ್ ಮಾಡಿದ್ದಾರೆ ಈ ವರ್ಷ. ಐ ಆಮ್ ನಾಟ್ ಟ್ರೈಂಗ್ ಟು ಸ್ಕೇರ್ ಯು, ಬಟ್ ಜಸ್ಟ್ ಮೇಕ್ ಶೋರ್ ದಟ್ ಯು ಡೋಂಟ್ ಸ್ಕಿಪ್ ದ ನ್ಯೂಮರಿಕಲ್ಸ್ ಅಂತ ಸ್ಟ್ರೆಸ್ ಮಾಡ್ತಿರೋದು. ಯಾಕೆ ಅಂದ್ರೆ ಪಕ್ಕಾ ಕೇಳೋದೇ ಎಕ್ಸಾಮ್ ಅಲ್ಲಿ. ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ 3 ಇರೋದು. ಈ 3 ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ, ಕೈನೆಟಿಕ್ಸ್, ಸೊಲ್ಯೂಷನ್ 3 ಚಾಪ್ಟರ್ ಇಂದ ಖಂಡಿತವಾಗ್ಲೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಲೇಬೇಡಿ. ದಿಸ್ ಶುಡ್ ಬಿ ಯುವರ್ ಫಸ್ಟ್ ಪ್ರಯಾರಿಟಿ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಇ ಸೆಲ್ ಅಂಡ್ ಡೆಲ್ಟಾ ಜಿ. ಓಕೆ, ಅದ್ರ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ದೆನ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಫಾರ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಶಿ ಎಲೆಕ್ಟ್ರೋಡ್ ಅಂತ ಜನರಲಿ ನಾವೇನ್ ಕರಿತೀವಿ. That question is also important. Lot of times it has been repeated. So she electrode do diagram irutte, adadmele write its half cell reaction and E naught value. So this is a complete 3 mark question. Numerical problems kuda nimge 3 mark question. Okay, next 2 marks anta bandaga state coal rush law, write any 2 application. Now since there was 2 applications, this again comes under the 3 mark category. Yake coal rush law na explain madodakke 1 mark, any 2 applications ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಆಲ್ ಟುಗೆದರ್ ಇಟ್ಸ್ ಅ 3 ಮಾರ್ಕ್ ಕ್ವೆಶನ್. ಐ ಹೋಪ್ ಯು ಆರ್ ಮೇಕಿಂಗ್ ಅ ನೋಟ್ ಆಫ್ ಆಲ್ ದೀಸ್ ಕ್ವೆಶನ್ಸ್. ಎಲ್ಲದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೇಜರ್ ಆಗಿ ಶಿ ಅಥವಾ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ದು ಲೇಬಲ್ ಡಯಾಗ್ರಾಮ್ನ ಮರಿಬೇಡಿ, ಬರ್ದು ನೀಟಾಗಿ ಪ್ರಾಕ್ಟೀಸ್ ಮಾಡಿ. That question is surely going to appear. It has been asked a lot of times. Ad bittu next innond ಸ್ವಲ್ಪ questions ತಗೊಳ್ಳೋದಾದ್ರೆ, what is corrosion? Okay, few basic questions from electrochemistry. What is corrosion? Mention any 2 methods for prevention of corrosion. ಯಾಕೆ ಈ question ಹಾಕಿದ್ದೀನಿ? It's very simple. ಅಂದ್ರೆ ತುಂಬಾ ಸಲ ರಿಪೀಟ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಇದು ಈಸಿನಾ ಅಥವಾ ಕಷ್ಟನಾ ಅಂತಲ್ಲ ಇಲ್ಲಿ ಕ್ವೆಶನ್.
ಯಾವ ಕ್ವೆಶನ್ಸ್ ತುಂಬಾ ಸಲ ರಿಪೀಟ್ ಆಗಿದೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಿದರೆ ಆ ಕ್ವೆಶನ್ಸ್ ಅನ್ನ ಇವತ್ತು ಡಿಸ್ಪ್ಲೇ ಮಾಡ್ತಿರೋದು. ಓಕೆ, ಸೊ ದಿಸ್ ಆಲ್ಸೋ ಹ್ಯಾಸ್ ಬೀನ್ ಆಸ್ಡ್ ಅ ಲಾಟ್ ಆಫ್ ಟೈಮ್ಸ್. ಅದ್ ಬಿಟ್ರೆ ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಗೇನ್ ಆಸ್ಡ್ ಅ ಲಾಟ್ ಆಫ್ ಟೈಮ್ಸ್. ಸೊ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಅಲಾಂಗ್ ವಿತ್ ದಿಸ್ write its mathematical form. Okay, so write its mathematical form using the usual notation. Mathematical form ನ ಬರ್ದು ಅದರ ನೋಟೇಷನ್ಸ್ ಏನೇನು ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ರೈಟ್? ಸೊ ದೀಸ್ ಆರ್ ದಿ ಕ್ವೆಶನ್ಸ್ ಫ್ರಮ್ ದಿ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಮೇಜರ್ ಆಗಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನಾನು ಸ್ಟ್ರೆಸ್ ಮಾಡೋದು ಏನು ಅಂತ ಹೇಳಿದ್ರೆ ಫೋಕಸ್ ಆನ್ ನ್ಯೂಮೆರಿಕಲ್ಸ್. ಬಿಕಾಸ್ ಆಸ್ ಪರ್ ವಾಟ್ ವಿ ಹ್ಯಾವ್ ಸೀನ್ ಜನರಲಿ ಪ್ರತಿ ವರ್ಷ ಸ್ಟೂಡೆಂಟ್ಸು ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮೆರಿಕಲ್ಸ್ ಅಂದ ತಕ್ಷಣ ಸ್ವಲ್ಪ ಕಷ್ಟ ಅನ್ನೋ ಥರ ಮೈಂಡ್ ಸೆಟ್ ಇಟ್ಕೊಂಡು ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಹಾಗೆ ಮಾಡಬೇಡಿ, ಬಿಕಾಸ್ ಕಂಪಲ್ಸರಿ ಬಂದೇ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮೆರಿಕಲ್ಸ್. ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ ಇಸ್ ಒನ್ ಸಚ್ ಚಾಪ್ಟರ್ ವೇರ್ ದಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಹಾಟ್ಸ್ ಕ್ವೆಶನ್. ಅಂದರೆ ತುಂಬ ಟ್ವಿಸ್ಟ್ ಮಾಡಿ ಕೇಳುವಂಥ ಎಲ್ಲ ಚಾನ್ಸಸ್ಸು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಪೊಟೆನ್ಷಿಯಲ್ಗಿದೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಓದ್ಕೊಳ್ಳಿ. ಡೋಂಟ್ ಸ್ಕಿಪ್ ದ ಚಾಪ್ಟರ್ ಅಟ್ ಆಲ್. ಅದರಲ್ಲಿನ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ನೌ ಲೆಟ್ ಮಿ ಚೆಕ್ ಇಫ್ ದರ್ ಆರ್ ಎನಿ ಕ್ವೆಶನ್ಸ್ ರಿಲೇಟೆಡ್ ಟು. Okay. Yes, ಒಬ್ರು ಕೇಳಿದ್ದಾರೆ. ಸಿ ಜಸ್ಟ್ ನೌ ಐ ಟೋಲ್ಡ್ ದ ಸೇಮ್ ಥಿಂಗ್ ಅಂಡ್ ಅದೇ ತರ ಕ್ವೆಶನ್ ನನಗೆ ಬರ್ತಿದೆ. ಕ್ಯಾನ್ ವಿ ಸ್ಕಿಪ್ ದಿ MCQs and ನ್ಯೂಮರಿಕಲ್ಸ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ? ನೋ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯಾಕೆ? ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ 100% ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆ ಚಾಪ್ಟರಿಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಿದ್ಮೇಲೆ ಸ್ಕಿಪ್ ಮಾಡಬೇಡಿ. ಇನ್ಸ್ಟೆಡ್ ವಾಟ್ ಯು ಕ್ಯಾನ್ ಡೂ ಇಸ್, ನಾನು ಆಗಲೇ ಹೇಳಿದ ಹಾಗೆ ಹಾಟ್ಸ್ ಕ್ವೆಶನ್ ಕೂಡ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ. ಹಾಟ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ವಾಟ್ ಯು ಕ್ಯಾನ್ ಆಕ್ಚುಲಿ ಡೂ, ಸ್ವಲ್ಪ ಅಂದರೆ ನೋಡಿ, if you're feeling it really difficult, what you can actually do is at least go ahead with solved numerical. NCERT solved numericals ಇರುತ್ತಲ್ಲ, ಅದನ್ನಾದ್ರೂ ಥರೋ ಆಗಿ ಅದನ್ನು ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಆಗಿ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಮತ್ತು MCQsನೇ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಇಫ್ ಅಟ್ ಆಲ್ you're finding really difficult with MCQ ಅಥವಾ ಎಸ್ಪೆಷಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಫ್ ದೀಸ್ ಚಾಪ್ಟರ್ಸ್, ಎಸ್ಪೆಷಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ವಲ್ಪ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಷ್ಟ ಅನಿಸ್ತಿದೆ ಅಂತ ಹೇಳಿದರೆ, ಅಟ್ ಲೀಸ್ಟ್ ಇನ್ ದ ವರ್ಸ್ಟ್ ಕೇಸ್, ಐ ಆಮ್ ಟೆಲಿಂಗ್ ಇನ್ ದ ವರ್ಸ್ಟ್ ಕೇಸ್, ಅಟ್ ಲೀಸ್ಟ್ ಸಾಲ್ವ್ ಮಾಡಿರೋಂಥ NCERT ಸಾಲ್ವ್ ನ್ಯೂಮರಿಕಲ್ಸ್ನಾದ್ರೂ ಓದ್ಕೊಳ್ಳಿ. ಅದರಿಂದ ಕ್ವೆಶನ್ಸ್ ಬರುತ್ತೆ. ಅದ್ರ ಜೊತೆಗೆ ಹಾಟ್ಸ್ ನ್ಯೂಮರಿಕಲ್ ಖಂಡಿತ ಬರುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಒಂದು ಕಂಪಲ್ಸರಿ ಹಾಟ್ಸ್ ಕ್ವೆಶನ್ ಕೊಡಲೇಬೇಕು ಅಂತ ಪೇಪರಲ್ಲಿದೆ. ಸೊ ಡೆಫಿನೆಟ್ ಆಗಿ ಬರುತ್ತೆ. ಸೊ ಜಸ್ಟ್ make sure that you read it. Ad bittu electrochemistry nalli the last part of electrochemistry, like for example electrochemical cells athwa fuel cells, batteries, idar related allinda kuda a part ad separate part actually electrochemistry idu batteries and cells related last part of electrochemistry ಆ part indanu questions barutte. But ಏನು ಅಂತ ಹೇಳಿದ್ರೆ ಆ ಟಾಪಿಕ್ಸ್ ಎಲ್ಲ ಸ್ಲೈಟ್ಲಿ ಒಂದು ಸ್ವಲ್ಪ ಓದಿದ್ರೆ ಅರ್ಥ ಆಗುತ್ತೆ. ಥಿಯರಿ ಜಾಸ್ತಿ ಇರೋದ್ರಿಂದ ಇಟ್ಸ್ ನಾಟ್ ಮೋರ್ ಆಫ್ ನ್ಯೂಮರಿಕಲ್ ಬೇಸ್. ಸೊ ಸ್ವಲ್ಪ ನೀವು ಥಿಯರಿ ಪದೇ 2-3 ಸಲ ಓದಿದ್ರೆ ನಿಮಗೆ ಸ್ಟೋರಿ ಥರ ನೆನ್ಪಿಟ್ಕೊಂಡು ಅರ್ಥ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಅದರಲ್ಲೂ NCERT ಸಾಲ್ವ್ ನ್ಯೂಮರಿಕಲ್ಸ್ನ ಫಸ್ಟ್ ಕವರ್ ಮಾಡಿ. ದೆನ್ ಪಕ್ಕ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಹಾಟ್ಸ್ ಕ್ವೆಶನ್ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೆ ಪ್ರಿಪೇರ್ಡ್ ಆಗಿ. ಇಫ್ ಯುವರ್ ಬೇಸಿಕ್ಸ್ ಆರ್ ಥರೋ ಆ್ಯಂಡ್ ಇಫ್ ಯುವರ್ ಕಾನ್ಸೆಪ್ಟ್ಸ್ ಆರ್ ರಿಯಲಿ ಸ್ಟ್ರಾಂಗ್ ಅಲ್ವಾ, ದೆನ್ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಆನ್ಸರ್ ದಿ ಹಾಟ್ಸ್ ಕ್ವೆಶನ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ಲಿ ಪ್ರಿಪೇರ್ ಆಗ್ತಿದ್ದೀವಿ ಮ್ಯಾಮ್ ಅಂತ ಕಾನ್ಫಿಡೆನ್ಸ್ ಇದ್ರೆ ಹಾಟ್ಸ್ ಕ್ವೆಶನ್ ಇಸ್ ನಥಿಂಗ್ ಡಿಫ್ರೆಂಟ್. ಓಕೆ, ನಿಮ್ಮ ಕಾಂಪಿಟೇಟಿವ್ ಅಲ್ಲೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಗೆ ಕ್ವೆಶನ್ಸ್ ಕೇಳ್ತಾರೋ ಇಲ್ಲಿ ಅದೇ ಥರ ಸ್ವಲ್ಪ ಡೀಟೇಲ್ಡ್ ಕ್ವೆಶನ್ಸ್ ಅನ್ನ ಕೇಳಿರ್ತಾರೆ. ಲೈಕ್ ಕಾಂಪಿಟೇಟಿವ್ ಅಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ MCQ, ರೈಟ್? ಸೊ ಇಲ್ಲಿ ವೆನ್ ಐ talk about HOTS question numerical, one ಸ್ವಲ್ಪ detailed question irutte, but don't worry, you will be able to pull it off. Make sure that your concepts are really strong. Okay, so next moving on to the inorganic chemistry part, which is the D and F block elements. So D and F block elements alli very important pakka question ideradu mark ಮಾಡ್ಕೊಂಡ್ಬಿಡಿ. ಕಣ್ಣು ಮುಚ್ಕೊಂಡು ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಂಡು ಫಸ್ಟ್ ಇದನ್ನೇ ಓದಿ. ಯಾವುದು? ದೇರ್ ಆರ್ 2 ಸಿಮಿಲರ್ ಟೈಪ್ ಆಫ್ ಕ್ವೆಶನ್ಸ್, ದಿಸ್ ಆರ್ ದಿಸ್. ನಾನು ಇಲ್ಲಿ ಆರ್ ಅಂತ ಬರೆದು ಬಿಡ್ತೀನಿ. 100% ಶೋರ್, ಖಂಡಿತವಾಗ್ಲೂ ಬರುತ್ತೆ. ಏನು? ಹೌ ಇಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೈಟ್ ಓರ್? ಓಕೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7. ಸೊ ಅದನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ? ಹೌ ಇಸ್ K2Cr2O7 ಪ್ರಿಪೇರ್ಡ್ using chromite or potassium dichromate? ಹೇಗೆ ಪ್ರಿಪೇರ್ ಮಾಡ್ತಾರೆ? there are 3 equations, 3 steps, 3 marks. ಓಕೆ, ಡನ್. ಇದು ಕೇಳ್ತಾರೆ
ಇಲ್ಲ ಅಂತ ಹೇಳಿದ್ರೆ, ಇಫ್ ದೇ ಡೋಂಟ್ ಆಸ್ ದಿಸ್ ದೆನ್ ದೇ ವಿಲ್ ಆಸ್ ದಿ ನೆಕ್ಸ್ಟ್ ಒನ್ ವಿಚ್ ಇಸ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎರಡೇ ಕಂಪೌಂಡ್ಸ್ ಇರೋದು, ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಎರಡೇ ಕಂಪೌಂಡ್ಸ್ ಇರೋದು, ಯಾವುದು ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ವಿಚ್ ಇಸ್ KMnO4, ಕರೆಕ್ಟ್ ಅಲ್ವಾ? ಸೊ ಈದರ್ KMnO4 ಪ್ರಿಪರೇಷನ್ ಅಥವಾ K2Cr2O7 ಪ್ರಿಪರೇಷನ್ ಇಸ್ 100% ಶೋರ್ ಕ್ವೆಶನ್. ಬ್ಲೈಂಡ್ ಆಗಿ ಇದನ್ನ ಪ್ರಿಪೇರ್ ಹಾಕೊಂಡು ನೀವು ಹೋಗಿ ಬರಿಬಹುದು. ಓಕೆ, ಬಟ್ ಇಲ್ಲಿ KMnO4 ಅಲ್ಲಿ 2 steps ಮಾತ್ರ ಇರುತ್ತೆ. ಸ್ಟಿಲ್ ಫಾರ್ ದಿ ಎಕ್ಸ್ಪ್ಲನೇಷನ್ ವಿಲ್ ಬಿ ಗಿವನ್ 1 more mark. ಸೊ 3 mark, ಎರಡು ಕೂಡ 3 mark ಕ್ವೆಶನ್ಸ್ ಏನೆ. ಇದು ಎರಡರಲ್ಲಿ ಒಂದಂತೂ ಎನಿ ಒನ್, ಓಕೆ, 100% ಶೋರ್. ಮತ್ತೆ ಮತ್ತೆ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಈ ತರ ಕ್ವೆಶನ್ಸ್ ಮೇಲೆ ಅಂದ್ರೆ, ಸಿ ವೆನ್ ಯು ನೋ ದ್ಯಾಟ್ ಬೈ ಡಿಫಾಲ್ಟ್ ಇದು ಕೇಳ್ತಾರೆ ಅಂತ ಗೊತ್ತಿದ ಮೇಲೇನು ಕೆಲವು ಸ್ಟೂಡೆಂಟ್ಸು ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ಓದಲ್ಲ. ಸೊ ಹಾಗೆ ಮಾಡಬೇಡಿ ಪ್ಲೀಸ್, ಹಾಗೆ ಮಾಡಬೇಡಿ. ಏನೆಲ್ಲ ನಾನು ಇಲ್ಲಿ ಕ್ವೆಶನ್ಸ್ ಇವಾಗ ಡಿಸ್ಪ್ಲೇ ಮಾಡ್ತಿದ್ದೀನಿ, ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಅದನ್ನು ಓದಿ. ಸಿ ಐ ಆಮ್ ನಾಟ್ ಟೆಲಿಂಗ್ ದಟ್ ಓನ್ಲಿ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಆರ್ ಓನ್ಲಿ ದೀಸ್ ಥಿಂಗ್ಸ್ ವಿಲ್ ಅಪ್, ಏನಂತಾರೆ ಇಷ್ಟನ್ನ ಮಾತ್ರ ಓದಿ ಅಂತ ಲಿಮಿಟ್ ಮಾಡ್ಕೊಳ್ಳಿ ಅಂತ ನಾನು ಡೆಫಿನೆಟ್ ಆಗಿ ಹೇಳ್ತಿಲ್ಲ, ಹಾಗೆ ಮಾಡ್ಲೂಬಾರ್ದು. ಬಟ್ ಫೋಕಸ್ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡು ಸ್ಮಾರ್ಟ್ ಆಗಿ ಇವಾಗಿರೋ ಟೈಮಲ್ಲಿ ಸ್ಮಾರ್ಟ್ ವರ್ಕ್ ಮಾತ್ರ ಮಾಡಕ್ ಸಾಧ್ಯ. ಬಿಕಾಸ್ ಇಡೀ ವರ್ಷ ನಾವು ಏನೂ ಮಾಡ್ದೇನೆ ಟೈಮ್ ಪಾಸ್ ಮಾಡ್ಕೊಂಡು ಇವಾಗ ಲಾಸ್ಟಲ್ಲಿ ಎಲ್ಲ ಓದ್ಬಿಡ್ತೀನಿ ಓವರ್ ನೈಟ್ ಅಂದ್ರೆ it's quite a task. I don't say it is impossible, it's definitely quite a task. Okay, so adra badlu smart agi priority order mel work ಮಾಡಿ which can help you a lot. So ಇದೆಲ್ಲ first priority questions ನನಗೆ ಏನು ತೋರಿಸ್ತಿದ್ದೀನಿ ಡಿಸ್ಪ್ಲೇ ಮಾಡ್ತಿದ್ದೀನಿ, first priority questions ಇದು. first ಇದನ್ನ ಓದಿ then move on to the second priority questions. Okay, so here and there I've left out few topics because they are all second priority questions. Okay, so next ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವೆರಿ ರಿಪೀಟೆಡ್ ಕ್ವೆಶನ್ ಈ ಚಾಪ್ಟರ್ ಇಂದ ಯಾವುದು, ವಾಟ್ ಇಸ್ ಲ್ಯಾಂಥನಾಯ್ಡ್ ಆರ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್, ವಾಟ್ ಆರ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಸೊ ಇದರ ಕಾನ್ಸಿಕ್ವೆನ್ಸಸ್ ಏನು ಅಂತ ಕೇಳಿದ್ದಾರೆ. ಇಟ್ಸ್ ಅಗೇನ್ ಅ 3 mark ಕ್ವೆಶನ್. ಈದರ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆರ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್, ಇಲ್ಲಿ ಕೂಡ ಹಾಗೆ ಆಗುತ್ತೆ. ಲಾಟ್ ಆಫ್ ಟೈಮ್ಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕೇಳಿದ್ದಾರೆ, ಎರಡು ಸಿಮಿಲರೇ ಬಟ್ ತುಂಬಾ ಸಲ ಕೇಳಿರೋದು ಅದರಲ್ಲಿ ಕೂಡ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ನಾನು ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, how is it caused, what are its consequences, ಈ ಮೂರು ಥರದ ಕ್ವೆಶನ್ಗೆ ನೀವು ರೆಡಿ ಆಗಬೇಕು ಈ ಟಾಪಿಕ್ ಇಂದ. I'll repeat, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಮೀನಿಂಗ್ ಏನು, ಅದು ಹೇಗಾಗ್ತಿದೆ, ವಾಟ್ ಆರ್ ದಿ ಕಾಸಸ್ ಅಂದ್ರೆ ಏನು, ಯಾಕೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗ್ತಿದೆ ಅಂತ. ಸೊ ದಟ್ ಇಸ್ ಕಾಸ್ ಆಯ್ತು. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಯ್ತು, ಅದರಿಂದ ಏನ್ ಎಫೆಕ್ಟ್ ಆಗ್ತಿದೆ, ಎಫೆಕ್ಟ್ ಇಸ್ ಕಾಲ್ಡ್ ಕಾನ್ಸಿಕ್ವೆನ್ಸ್. ಸೊ ಅದನ್ನ ತುಂಬಾ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತೀರಾ, ದಟ್ಸ್ ವೈ ಐ ಆಮ್ ಗೋಯಿಂಗ್ ಹೆಡ್. ಇನ್ಸ್ಟೆಡ್ ಐ ಥಿಂಕ್ ಐ ಜಸ್ಟ್ ರೈಟ್ ಇಟ್ ಆನ್ ದಿ ಬೋರ್ಡ್ ಆಲ್ಸೋ, ದಟ್ ಇಸ್ ಬೆಟರ್. ಯಾಕೆ ಅಂದ್ರೆ ತುಂಬಾ ವರ್ಷ ಅಂದ್ರೆ ಪ್ರತಿ ವರ್ಷ ನಾವು ನೋಡಿರೋದು ಹೇಗೆ ಅಂದ್ರೆ ಕಾನ್ಸಿಕ್ವೆನ್ಸಸ್ ಕೇಳಿದಾಗ, ಕಾನ್ಸಿಕ್ವೆನ್ಸ್ ಅಂದ್ರೆ ಆಫ್ಟರ್ ಎಫೆಕ್ಟ್ಸ್, ಅದನ್ನ ಕೇಳಿದಾಗ ಕಾಸಸ್ ಬರ್ದಿರ್ತಾರೆ, ಕಾಸಸ್ ಕೇಳಿದಾಗ ಕಾನ್ಸಿಕ್ವೆನ್ಸ್ ಬರ್ದಿರ್ತಾರೆ. ಸೊ ಡು ನಾಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ದಿ ವರ್ಡ್ಸ್. ಐ ರೈಟ್ ಇಟ್ ಹಿಯರ್. ವೆನ್ ದೇ ಸೇ ಕಾಸಸ್ you have to write down the reasons. Okay, reasons as to why this process is happening, reasons for why this process, adana causes anta heltare. What is causing this particular phenomena, adu bittu okay idra related adu bittu consequences anta keltare. Consequences andre enu, generally consequences means after effects. So process has taken place, the phenomena has happened, ಏನು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗಿದೆ. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಂದ ಬಿಕಾಸ್ ಆಫ್ ದಟ್ ವಾಟ್ಸ್ ಹ್ಯಾಪನಿಂಗ್, ವಾಟ್ ಆರ್ ದಿ ಆಫ್ಟರ್ ಎಫೆಕ್ಟ್ಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಅದನ್ನ ನಾವು ಕಾನ್ಸಿಕ್ವೆನ್ಸಸ್ ಅಂತೀವಿ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ವಾಟ್ ಇಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಸ್ ಅ ಫಿಕ್ಸ್ ಕ್ವೆಶನ್, ಅದ್ರ ಜೊತೆಗೆ ಇನ್ನೊಂದು ಕ್ವೆಶನ್ ನ ಟ್ಯಾಗ್ ಮಾಡಿರ್ತಾರೆ, ಏನದು ಈದರ್ ಕಾಸಸ್ ಆರ್ ಕಾನ್ಸಿಕ್ವೆನ್ಸಸ್ ವಿಲ್ ಬಿ ಆಸ್ಡ್. ಎರಡರದ್ದು ಮೀನಿಂಗ್ ನೀಟಾಗಿ ತಿಳ್ಕೊಂಡು ಅವ್ರು ಏನ್ ಕೇಳ್ತಿದ್ದಾರೆ ಅದಕ್ಕೆ ಆನ್ಸರ್ ಮಾಡಿ. ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. Right, moving on to the next set of question. Now this is important for your 2 marks. Okay, so 2 marks ge generally sometimes split ಮಾಡ್ಬಿಟ್ಟು 3 marks ಗೂ ಕೇಳ್ತಾರೆ. ಅಂದ್ರೆ 3 question ಇದ್ರೆ 3 split questions ಇದ್ರೆ 3 marks, ಎರಡೇ ಇದ್ರೆ 2 marks, ಆ ತರ 2 marks or 3 marks ಗೆ ಇದನ್ನ ಕೇಳ್ತಾರೆ. ಏನು ಲಾಜಿಕಲ್ ರೀಸನ್ ಟೈಪ್ ಆಫ್ ಕ್ವೆಶನ್ಸ್. ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸ್ ಅಂದ್ರೆ ಏನು, ಸಿಂಪಲ್ ಆಗಿ ಗಿವ್ ರೀಸನ್ ಟೈಪ್ of questions. From which all topics? Physical properties andre generally it includes ee topic in, I'm talking only about D and F block elements. Okay, so idrinda atomic size variation. Okay, so atomic size variation related kelbodu. Make a note of all these topics, idanella barkoli. Okay na, so athwa ionization enthalpy. Okay, ionization enthalpy related
ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸ್ ಕೇಳ್ಬೋದು. ಲಾಜಿಕಲ್ ರೀಸನಿಂಗ್ ಅಂದ್ರೆ ಗೊತ್ತಾಯ್ತಲ್ಲ, ಗಿವ್ ರೀಸನ್ ಟೈಪ್ 1 ಮಾರ್ಕ್ ಅದು. ಸೊ ಆ ಥರ 3 ಕ್ವೆಶನ್ 1 ಮಾರ್ಕ್ 3 ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ, 2 ಕ್ವೆಶನ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ, ಆ ಥರ. ಬಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ವಿತ್ ದೀಸ್ ಟಾಪಿಕ್ಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ನೆಕ್ಸ್ಟ್ ಅದು ಬಿಟ್ಟು ಕ್ಯಾಟಲಿಟಿಕ್ ಪ್ರಾಪರ್ಟಿ. You know that D block elements exhibit few unique properties, alva? So catalytic property done. Ad bittu formation of colored compounds. Okay alla, formation of colored compounds. Ad bittu magnetic property. Magnetic property numericals kuda 2 marks ಗೆ ಕೇಳ್ತಾರೆ. Lot of times it has been asked, idina ನೆನ್ಪಿಟ್ಕೊಳ್ಳಿ. Okay, alloy formation. Okay, alloy formation. So ಇಷ್ಟು ಟಾಪಿಕ್ಸ್ ಅನ್ನ ಇದ್ರ ರಿಲೇಟೆಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಕೋಆರ್ಡಿನೇಷನ್ ಕಂಪೌಂಡ್, formation of coordination compounds by D block elements. ಏನ್ ಮ್ಯಾಮ್ ಎಲ್ಲ ಇಡೀ ಚಾಪ್ಟರ್ ಇರೋ ಎಲ್ಲ ಟಾಪಿಕ್ಸ್ ಬರ್ದ್ಬಿಟ್ರಿ ಅಂತ ಅನ್ಕೊಳ್ತಿದ್ರೆ, ಬಿಕಾಸ್ ಎಸ್ ಇಲ್ಲಿ ವೆನ್ ಇಟ್ ಕಮ್ಸ್ ಟು ಗಿವ್ ರೀಸನ್ ಆರ್ ಲಾಜಿಕಲ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ ಬಂದಾಗ ಏನಾಗುತ್ತೆ ಗೊತ್ತಾ, ಒಂದೊಂದು ವರ್ಷ ಒಂದೊಂದು ಕೇಳ್ತಾರೆ. 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ 1 ಮಾರ್ಕ್ ಅದು ಕಂಬೈನ್ ಮಾಡಿ ಕೇಳ್ತಾರೆ. ಸೊ ಇಲ್ಲಿ ಬೇಸಿಕಲಿ ನಾನು ಹೇಳಕ್ ಟ್ರೈ ಮಾಡ್ತಿರೋದು, ಮ್ಯಾಮ್ ಆಲ್ರೆಡಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಎಲ್ಲ ಟಾಪಿಕ್ಸ್ ಬರ್ದಿದ್ದೀರಾ, ಮತ್ತೆ ಇದ್ರಲ್ಲಿ ಹೆಂಗೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಲೈಕ್ ಐ ಸೆಡ್ ಗಿವ್ ರೀಸನ್ ಕ್ವೆಶನ್ಸ್ ಇಷ್ಟು ಟಾಪಿಕ್ಸ್ ಇಂದ ಎಲ್ಲಿಂದ ಬೇಕಿದ್ರು ಪಿಕ್ ಮಾಡ್ಬೋದು. ಬಟ್ ಸಿಂಪಲ್ ಫಂಡ ಏನ್ ಗೊತ್ತಾ, ದೀಸ್ ಆರ್ ಆಲ್ ವೆರಿ ವೆರಿ ಸಿಂಪಲ್ ಥಿಯರೀಸ್. ಇದೆಲ್ಲ ಥಿಯರಿನೇ, ತುಂಬಾ ಸಿಂಪಲ್ ಥಿಯರೀಸ್. ಒಂದೊಂದ್ಸಲ ಓದಿದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಅದ್ರ ಬೇಸ್ಡ್ ಯಾವ ಥರದ ಗಿವ್ ರೀಸನ್ ಕ್ವೆಶನ್ಸ್ ಕೇಳಿದ್ರು ರೀಸನ್ ಗೊತ್ತಾಗ್ಬೇಕು ನಿಮ್ಗೆ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್, ವೈ ಡು ಡಿ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದನ್ನ ಹೇಗೆ ಕೇಳ್ತಾರೆ ಕ್ವೆಶನ್ಸ್, most of the transition elements exhibit catalytic property ಅಥವಾ most of the transition elements behave like catalysts, give reason. ಇಷ್ಟೇ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ರೀಸನ್ಸ್ 2 or 3 ಪಾಯಿಂಟ್ಸ್ ಇದೆ, ಕೀ ಪಾಯಿಂಟರ್ಸ್ ಇದೆ, ಅದಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ತರ ಮೋಸ್ಟ್ ಆಫ್ ದಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕಂಪೌಂಡ್ಸ್ ಆರ್ ಕಲರ್ಡ್ ಆರ್ ದೇ ಎಕ್ಸಿಬಿಟ್ ಕಲರ್ಡ್ ಕಂಪೌಂಡ್ಸ್, ವೈ, ಗಿವ್ ರೀಸನ್. ಈ ತರ ಕ್ವೆಶನ್ಸ್ ಕೇಳ್ತಾರೆ. ಅದೇ ತರ ಮ್ಯಾಗ್ನೆಟಿಕ್ ಪ್ರಾಪರ್ಟಿಲಿ ಇಲ್ಲಿ ನ್ಯೂಮರಿಕಲ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಮಾಲ್ ಛೋಟಾ ನ್ಯೂಮರಿಕಲ್ಸ್ ಇದೆ. ಸೊ ಸಿಂಪಲ್ ನ್ಯೂಮರಿಕಲ್ಸ್ ಇದು. ಮ್ಯಾಗ್ನೆಟಿಕ್ ಪ್ರಾಪರ್ಟಿದು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ನೆನ್ಪಿಟ್ಕೊಂಡು ಅದ್ ರಿಲೇಟೆಡ್ ಬೋರ್ ಮ್ಯಾಗ್ನೆಟಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಸಿಂಪಲ್ ಆಗಿ ಮಾಡ್ಬೋದು. ಸೊ ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್, ರೈಟ್? ಸೊ ವೈ ಟ್ರಾನ್ಸಿಷನ್ ಮೆಟಲ್ಸ್ ಎಕ್ಸಿಬಿಟ್ ಕಲರ್ಡ್ ಕಂಪೌಂಡ್ಸ್, ಆ ತರ ಕೇಳ್ಬೋದು. ಅಥವಾ ಮೋಸ್ಟ್ ಆಫ್ ದಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಕಾಂಪ್ಲೆಕ್ಸಸ್. ದೇ ಫಾರ್ಮ್, ಯಾಕೆ, ಗಿವ್ ರೀಸನ್. ಇದು ಎಲ್ಲದಕ್ಕೂ ಮೋಸ್ಟ್ಲಿ ಮೆಜಾರಿಟಿ ಒಂದೇ ರೀಸನ್ ಇರುತ್ತೆ, ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ. ಐಲ್ ಗಿವ್ ಯು ಸಾಲಿಡ್ ರೀಸನ್. ಎಲ್ಲದಕ್ಕೂ ಕಾಮನ್ ಆಗಿ ಬರಿಬಹುದಾಗಿರೋಂಥ ಒಂದು ಸಣ್ಣ ಟ್ರಿಕ್ ಹೇಳ್ಕೊಡ್ತೀನಿ. ಇದರಲ್ಲಿ ಯಾವುದೇ ಏನೇ ಕೇಳಿದ್ರು ನೀವು ಒನ್ ಕಾಮನ್ ಆನ್ಸರ್ ಯು ಕ್ಯಾನ್ ರೈಟ್, ದಟ್ ಇಸ್ ಡ್ಯೂ ಟು presence of unpaired d electrons. ಇದನ್ನೊಂದು ಬರಿಬಹುದು. ಓಕೆ, ಸೊ d electrons are unpaired. Unpaired ಇದ್ದಾಗ they behave like catalysts, they also behave like, they can form coordination compound, they can also exhibit colored compounds, and they can also exhibit magnetic nature. So ಇದೆಲ್ಲದಕ್ಕೂ ಒಂದು ಮೇಜರ್ ಆನ್ಸರ್ ಅಂದ್ರೆ, ಒಂದು ಮೇಜರ್ ರೀಸನ್ ನಾನು ಆನ್ಸರ್ ಹೇಳ್ತಿದ್ದೀನಿ, ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್. ಒಂದು ರೀಸನ್ ಬರೆದ್ರೆ 1 ಮಾರ್ಕ್ ಅಲ್ಲಿ ಸಿಕ್ಬಿಡ್ತು. ಇನ್ನೊಂದು ರೀಸನ್ ನೀವೇನ್ ಬರಿಬಹುದು, ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಅಫ್ಕೋರ್ಸ್ ಕೆಲವೊಂದ್ ಕಡೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಡಿ ಆರ್ಬಿಟಲ್ಸ್ ಆರ್ ವೇಕೆಂಟ್, ಖಾಲಿ ಸ್ಪೇಸ್ ಇದ್ದಾಗ. ಸಿಂಪಲ್, ನಿಮ್ಮ ಕ್ಲಾಸ್ ರೂಮ್ ಎವ್ರಿ ಟೈಮ್ ಐ ಗಿವ್ ದಿಸ್ ಎಕ್ಸಾಂಪಲ್ ಟು ಮೈ ಡಿ ಎಲೆಕ್ಟ್ರಾನ್ಸ್ ಅಂಡ್ that is also because of vacant d orbital, presence of vacant d orbital, presence of unpaired d electron. ಇದು ಎರಡು ಮೇಜರ್ ರೀಸನ್ ಅನ್ನ ನೀವು ಬರಿಬೇಕು. ಅಂಡ್ ದ third important reason is the variation in oxidation state witnessed in d block elements ಅಥವಾ transition elements. Major ಆಗಿ transition elements exhibit variable oxidation state. So this is also one of the reasons as to why they have so many unique properties. ನೀವು ಎಲ್ಲದಕ್ಕೂ ಟೇಪ್ ರೆಕಾರ್ಡರ್ ತರ ಇದೇ ರೀಸನ್ಸ್ ನ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, this is one small trick which I wanted to give. Hope you have made a note of this. ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ನಾನು ಹೇಳಿದಂತ ಆನ್ಸರ್ಸ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಐ ಆಮ್ ಜಸ್ಟ್ ಚೆಕಿಂಗ್ ಯುವರ್ ಕ್ವೆರೀಸ್. ಎಸ್,
Yes, one of you have asked, sorry ನಾನು ಈಗ ನೋಡಿದೆ. ಓಕೆ, ಸೊ ಒಬ್ರು ಕೇಳ್ತಿದ್ದೀರಾ ಈ ಪ್ರೀವಿಯಸ್ ಕ್ವೆಶನ್ ಅಲ್ಲಿ, ಓಕೆ, ಇದರಲ್ಲಿ ಸ್ಟೆಪ್ಸ್ ಬರಿಬೇಕಾ ಪ್ರಿಪ್ರೇಷನ್ಸ್ದು ಅಂತ. ಎಸ್, ಹೌದು, ನಾನು ಆಗ್ಲೇ ಅದನ್ನೇ ಹೇಳಿದ್ದು. ಇಬ್ರು ಮೂರು ಜನ ಅದೇ ಕ್ವೆಶನ್ ಕೇಳಿದ್ದೀರಾ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಪ್ರಿಪ್ರೇಷನ್ಗೆ ಸ್ಟೆಪ್ಸ್ ಬರಿಬೇಕಂತ. ಹೌದು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಈಕ್ವೇಷನ್ಸೇ ಮೇನ್ ರೀ. ನೀವು ಏನೇ ಕತೆ ಬರೆದ್ರು, ಇಫ್ ಯು ಡೋಂಟ್ ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ವಿಲ್ ಗೆಟ್ ಅ ಬಿಗ್ ಝೀರೋ. ಓಕೆ, ಸೊ ರಿಮೆಂಬರ್ ದಿಸ್, ವಿ ಡೋಂಟ್ ವಾಂಟ್ ಝೀರೋಸ್, ವಿ ವಾಂಟ್ ಆಕ್ಚುಯಲ್ ಮಾರ್ಕ್ಸ್. ಸೊ ಏನ್ ಮಾಡ್ಬೇಕು ನೀವು, ಎಕ್ಸ್ಪ್ಲನೇಷನ್ ಬರೀತಿರೋ ಬಿಡ್ತಿರೋ, ಈಕ್ವೇಷನ್ ಬ್ಯಾಲೆನ್ಸ್, ಅದರಲ್ಲೂ ಏನ್ ಮಾಡ್ತಾರೆ ಗೊತ್ತಾ ಸ್ಟೂಡೆಂಟ್ಸ್, ಈಕ್ವೇಷನ್ ಬರೀತಾರೆ, ಬ್ಯಾಲೆನ್ಸೇ ಮಾಡಲ್ಲ. ಒಂದ್ ಕಿವಿ ಕಟ್ ಮಾಡಿದ್ರೆ ಹೆಂಗಾಗುತ್ತೆ ನಮ್ಗೆ, ಅದೇ ತರ. ಸೊ ಡೋಂಟ್ ಡೂ ದಟ್. ಈಕ್ವೇಷನ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್, ಬೋತ್ ಆರ್ ಇಯರ್ ಶುಡ್ ಬಿ ದೇರ್ ಇನ್ ದ ಬಾಡಿ, ಅವಾಗಲೇ ಬಾಡಿ ಬ್ಯಾಲೆನ್ಸ್ ಆಗೋದು. ಅದೇ ತರ ಈಕ್ವೇಷನ್, ಕೆಮಿಕಲ್ ಈಕ್ವೇಷನ್ ಬರೀತಿದ್ದೀರಾ ಅಂತ ಹೇಳಿದ್ಮೇಲೆ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸಿಂಪ್ಲಿ ಡೋಂಟ್ ಡಂಪ್ ಸಮ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ಸ್ ವಿತೌಟ್ ಎನಿ ನಂಬರ್ಸ್ ದೇರ್. ಸೊ ಡೋಂಟ್ ಡೂ ದಟ್. ನೀಟಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ರಿ, ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ಪ್ಲೀಸ್ ಅಟ್ ಲೀಸ್ಟ್ ರೈಟ್ ಅಂಡ್ ಪ್ರಾಕ್ಟಿಸ್. ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ಗೆ 3 ಈಕ್ವೇಷನ್ ಇದೆ, 3 ಈಕ್ವೇಷನ್ ನ ಬರೀಲೇಬೇಕು, 3 ಸ್ಟೆಪ್ಸ್. ಅದೇ ತರ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ಗೆ 2 ಈಕ್ವೇಷನ್ ಇದೆ, 2 ಬರೀಲೇಬೇಕು ಅಲಾಂಗ್ ವಿತ್ ಬೇಸಿಕ್ ಎಕ್ಸ್ಪ್ಲನೇಷನ್. ನೀವು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನ್ ಬರೀತಿರೋ ಅದನ್ನೇ ಬೇಸಿಕ್ ಆಗಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಒಂದ್ ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಬಟ್ ರಿಮೆಂಬರ್, marks is allotted only for balanced chemical equation and not for your explanation. ಇದು ತಲೆನಲ್ಲಿರ್ಲಿ. ಯಾಕೆ, ಪ್ರಿಪ್ರೇಷನ್ ಅಂತ ಹೇಳಿದ ತಕ್ಷಣ ಒಂದೊಂದು ಪೇಜ್ ಫುಲ್ಲು ಎಸ್ಸೆ ರೈಟಿಂಗ್ ಬರ್ದಂಗೆ ಇಂಗ್ಲೀಷಲ್ಲಿ ಇದನ್ನ ಹಿಂಗ್ ಪ್ರಿಪೇರ್ ಮಾಡ್ತಾರೆ, ಇದನ್ನ ಹಂಗ್ ಪ್ರಿಪೇರ್ ಮಾಡ್ತಾರೆ ಅಂತ 3-10 ಸ್ಟೆಪ್ ನೀವು ಬರೆದ್ರು ದೊಡ್ಡ 0ನೇ ಕೊಡೋದು. ವಿಲ್ ಗೆಟ್ ಅ ಬಿಗ್ ಝೀರೋ ಇಟ್ ಸೆಲ್ಫ್. ಡೋಂಟ್ ಡೂ ದಟ್. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಕೆಮಿಸ್ಟ್ರಿ. ವಾಟ್ ಇಸ್ ಇಂಪಾರ್ಟೆಂಟ್, ರೈಟಿಂಗ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಇಸ್ ಇಂಪಾರ್ಟೆಂಟ್. ಅದನ್ನ ನೆನ್ಪಿಟ್ಕೊಳ್ಳಿ, ಬರ್ದು ಪ್ರಾಕ್ಟೀಸ್ ಮಾಡಿ. ಇನ್ ದ ವರ್ಸ್ಟ್ ಕೇಸ್ ಐ ಆಮ್ ಗಿವಿಂಗ್ ಯು ಆಲ್ ಕೈಂಡ್ಸ್ ಆಫ್ ಏನಂತಾರೆ ವೆರಿ ವೆರಿ ಪ್ರಾಕ್ಟಿಕಲ್ ಟಿಪ್ಸ್ ಅಥವಾ ರಿಯಲಿಸ್ಟಿಕ್ ಟಿಪ್ಸ್ ಕೊಡ್ತಿದ್ದೀನಿ. ಯಾಕೆಂದ್ರೆ ಐ ನೋ ವೆರಿ ವೆಲ್, ಐ ಹ್ಯಾವ್ ಡೆಲ್ಟ್ ವಿತ್ ಲಾಟ್ ಆಫ್ ಸ್ಟೂಡೆಂಟ್ಸ್. ಇಫ್ ಐ ಥಿಂಕ್ ಓನ್ಲಿ ಫ್ರಮ್ ದ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್, ಕೀಪಿಂಗ್ ಇನ್ ಮೈಂಡ್ ದಿ ನಂಬರ್ ಆಫ್ ಡೇಸ್, ಎಷ್ಟು ದಿನ ಉಳಿದಿದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಸ್ಟೂಡೆಂಟ್ಸ್ ಕಂಪಲ್ಸರಿ ಟು ರೈಟ್ ದಿ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಮಾರ್ಕ್ಸ್ ಕೊಡೋದೆ ಕೆಮಿಕಲ್ ಈಕ್ವೇಷನ್ಸ್ಗೆ, ನಾಟ್ ಫಾರ್ ಯೋರ್ ಎಕ್ಸ್ಪ್ಲನೇಷನ್. ಓಕೆ, ಎಸ್. ಸೊ ಒನ್ ಆಫ್ ಯು ಆಸ್ಡ್, ಮ್ಯಾಮ್ ಎಲ್ಲ ಅದು ನಾನು ತೋರಿಸಿದಂಥ ಎಲ್ಲ ಟಾಪಿಕ್ಸ್ಗೂ, ದೀಸ್ ಟಾಪಿಕ್ಸ್ಗೆ ಮ್ಯಾಮ್ ಎಲ್ಲದಕ್ಕೂ ಸೇಮ್ ರೀಸನ್ ಬರಿಬೋದಾ ಅಂತ. ಇಟ್ಸ್ ಆಕ್ಚುಲಿ ಕಾಮನ್ ಡಿಯರ್. ಇಫ್ ಯು ಆಕ್ಚುಲಿ ಚೆಕ್ ದಿ ಕಾನ್ಸೆಪ್ಟ್ಸ್ ನೀವು ನೋಡಿದ್ರೆ, ನಾನು ಈಗೇನು ರೀಸನ್ಸ್ ಹೇಳ್ದೆ ಅಲ್ವಾ, ದೀಸ್ ಆರ್ ಆಲ್ ಕಾಮನ್ ರೀಸನ್ಸ್. ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್ ಇರೋದ್ರಿಂದಾನೇ ಅದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಷ್ಟು ವರ್ಸಟೈಲ್ ಇದೆ. ಅದೇ ಥರ ವೇಕೆಂಟ್ ಡಿ ಆರ್ಬಿಟಲ್ಸ್, ಖಾಲಿ ಜಾಗ ಇರೋದಕ್ಕೇನೆ ಅಗೇನ್ ದಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಸೋ ವರ್ಸಟೈಲ್. ವರ್ಸಟೈಲ್ ನೇಚರ್ ಅಂದ್ರೆ ಏನೋ, ಬೇರೆ ಬೇರೆ ರೀತಿಯಾದಂಥ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡೋ ಕೆಪಾಸಿಟಿ ಇದೆ, ಯುನೀಕ್ ಆಗಿ ಬಿಹೇವ್ ಮಾಡ್ತಿದೆ. ಮೇಜರ್ ಇದೆರಡಂತೂ ಪಕ್ಕಾ ರೀಸನ್ಸ್. ಏನು, ಪ್ರೆಸೆನ್ಸ್ ಆಫ್ ಅನ್ಪೇಡ್ ಡಿ ಎಲೆಕ್ಟ್ರಾನ್ಸ್, ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಇದೆರಡಂತೂ ಪಕ್ಕಾ ನೀವು ಬರೀಲಬಹುದು, ಎಲ್ಲದಕ್ಕೂ ಅದನ್ನೇ ಬರಿಬೋದು. ಅದ್ ಬಿಟ್ಟು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಒನ್ ಮೋರ್ ರೀಸನ್ ವಿಚ್ ಯು ಕ್ಯಾನ್ ಆಕ್ಚುಲಿ ಇನ್ಕ್ಲೂಡ್. ಓಕೆ, yes, so these are all in the form of give reason kind of questions. And one of you asked, ಏನ್ ಮ್ಯಾಮ್ ಕ್ವೆಶನ್ ಪೇಪರ್ ಲೀಕ್ ಅಂತ. ಸೊ ಕ್ವೆಶನ್ ಪೇಪರ್ ಲೀಕ್ ಮಾಡೋಷ್ಟೆಲ್ಲ ನಾವಿನ್ನು ಆ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ಓಕೆ, ಸೊ ಬೇಸ್ಡ್ ಆನ್ ದಿ ರಿಸರ್ಚ್ ವಿಚ್ ಇಸ್ ಡನ್ ಫ್ರಮ್ ಪ್ರೀವಿಯಸ್ ಇಯರ್, ಹಳೆ ಕ್ವೆಶನ್ ಪೇಪರ್ಸ್ ಇಂದ ಪ್ರತಿ ವರ್ಷ ನೋಡಿ ಪ್ಲಸ್ ನಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ, ಬೇಸ್ಡ್ ಆನ್ ದಟ್ ವಿ ಹವ್ ಬೀನ್ ಸೀಯಿಂಗ್ ದ ಸೇಮ್ ಕ್ವೆಶನ್ಸ್ ಗೆಟಿಂಗ್ ರಿಪೀಟೆಡ್ ಎವ್ರಿ ಇಯರ್. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇಷ್ಟು ಕ್ವೆಶನ್ಸ್ನ ಡಿಸ್ಪ್ಲೇ ಮಾಡ್ತಿರೋದು. ಕ್ವೆಶನ್ ಪೇಪರ್ ಖಂಡಿತವಾಗ್ಲೂ ನಾವು ಲೀಕ್ ಮಾಡ್ತಿಲ್ಲ. ಓಕೆ, ಸೊ ದ್ಯಾಟ್ ಒನ್ ಕ್ಲಾರಿಟಿ ಐಲ್ ಗಿವ್ you. Next, last topic in organic, I mean inorganic and physical chemistry, last topic ide. What is it? Coordination compounds. Idana please matte come back. If at all you have taken a small tea break or coffee break, come back, because coordination compounds one chapter ideyalla, idonthara bumper dhamaka chapter antane ನಾನು ಹೇಳ್ತೀನಿ. ಯಾಕೆ, all the 3 mark questions in coordination compounds are predictable. I'll repeat, I will broadcast it, direct ಆಗಿ ಹೇಳ್ತಿದ್ದೀನಿ. ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ಇಸ್ ಒನ್ ವೆರಿ ವೆರಿ ಬೋನಸ್ ಚಾಪ್ಟರ್, ಧಮಾಕ ಚಾಪ್ಟರ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ಇಂದ 3 3 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. 3 3 ಮಾರ್ಕ್ ಕ್ವೆಶನ್ಸ್ ಏನಿದೆ ಅಲ್ಲ, ಇಟ್ಸ್ ಆಲ್ ಪ್ರೆಡಿಕ್ಟಬಲ್, ವೆರಿ 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 ಪ್ರೆಡಿಕ್ಟಬಲ್ 3 ಮಾರ್ಕ್ ಕ್ವೆಶನ್ಸ್. ಸೊ ನೋಟ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಬರುವಂತ ಕ್ವೆಶನ್ಸ್ ನ ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ಸೊ ಡೋಂಟ್ ಟೇಕ್ ಎನಿ ಚಾನ್ಸ್. ನೀವು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಬೇರೆ ಏನು ಓದ್ತಿರೋ ಬಿಡ್ತಿರೋ ಇದನ್ನ ಫಸ್ಟ್ ಓದ್ಬಿಡಿ. ಓಕೆ, ಫಸ್ಟ್ ಪ್ರಯಾರಿಟಿ ದೀಸ್ ಕ್ವೆಶನ್ಸ್, ರೀಡ್ ಇಟ್, ಮೇಕ್ ಅ ನೋಟ್ ಆಫ್ ಇಟ್. ಸೊ ಕ್ವಿಕ್ಲಿ ಐ ಟ್ರೈ ಟು ಕವರ್ ದೀಸ್ ಕ್ವೆಶನ್ಸ್. ಫಸ್ಟ್ ಒನ್ 100% ಶೋರ್ ಅಂಡ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಏನದು,
explain the hybridization, geometry and magnetic property of complex using VBT. ಇದನ್ನ ಮತ್ತೆ ಇಂಪಾರ್ಟೆಂಟ್ ಅಂತ ಹಾಕ್ತೀನಿ. 5 ಅಲ್ಲ 6 ಅಲ್ಲ 10 ಸ್ಟಾರ್ ಬೇಕಿದ್ರೆ ಹಾಕೊಳ್ಳಿ. ನಿಮ್ಮ ಬುಕ್ಕಲ್ಲಿ ಎಲ್ಲ ರೀತಿ ಬ್ಯೂಟಿಫೈ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ದಿಸ್ ಕ್ವೆಶನ್ ವಿಲ್ ಅಪಿಯರ್ ಫಾರ್ ಶೋರ್. ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಎಕ್ಸಾಮ್ ಪೇಪರಲ್ಲಿ ತೆಗೆದು VBT ನೀವು ಬರೆಯೋಕ್ಕೆ ಶುರು ಮಾಡ್ಬೋದು. ಬಟ್ ಅಲ್ಲಿ ಏನು ಟ್ವಿಸ್ಟ್ ಅಂತ ಹೇಳಿದ್ರೆ, ಟ್ವಿಸ್ಟ್ ಅಲ್ಲ, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ VBT ರಿಲೇಟೆಡ್ VBT ಇಸ್ ನಥಿಂಗ್ ಬಟ್ ವೇಲೆನ್ಸ್ ಬಾಂಡ್ ಥಿಯರಿ. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಅಪ್ಲಿಕೇಶನ್ ರಿಲೇಟೆಡ್ 4 ಎಕ್ಸಾಂಪಲ್ಸ್ ಅನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ NCERT ಟೆಕ್ಸ್ಟ್ ಬುಕ್. ದೀಸ್ ಆರ್ ದಿ 4 ಎಕ್ಸಾಂಪಲ್, 4 ಕಾಂಪ್ಲೆಕ್ಸಸ್ ಇಲ್ಲಿ ಬರ್ದಿದ್ದೀವಲ್ಲ. ದೀಸ್ 4 ಎಕ್ಸಾಂಪಲ್ಸ್, 4 ಕಾಂಪ್ಲೆಕ್ಸಸ್, ಅದರ ರಿಲೇಟೆಡ್ ವೇಲೆನ್ಸ್ ಬಾಂಡ್ ಥಿಯರಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವೇಲೆನ್ಸ್ ಬಾಂಡ್ ಥಿಯರಿ ನೀವೇನು ಬರಿಬೇಕಾಗಿಲ್ಲ, ಅದು ಫಸ್ಟ್ PUC ನಲ್ಲಿ ಓದಾಗಿದೆ, ಬಿಟ್ಟಾಗಿದೆ, ಮರ್ತೋಗಿದ್ದೀರಾ, ನನಗೆ ಗೊತ್ತಿದೆ. ಸೊ ವೇಲೆನ್ಸ್ ಬಾಂಡ್ ಥಿಯರಿ ಬರಿಬೇಕಾಗಿಲ್ಲ. ಬಟ್ ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ ಈ 4 ಕಾಂಪ್ಲೆಕ್ಸ್ ಅಲ್ಲಿ ಎನಿ ಒನ್ ಔಟ್ ಆಫ್ 4 ಎಕ್ಸಾಂಪಲ್ಸ್ 100% ಶೋರ್. ಓಕೆನಾ? ಇದನ್ನ ಬರ್ಕೊಳ್ಳಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಈ ಚಾಪ್ಟರ್ ಇಂದ ಈಗ ನಾನು ಡಿಸ್ಪ್ಲೇ ಮಾಡ್ತಿರೋ ಕ್ವೆಶನ್ಸು 100% ಬರುತ್ತೆ. ಅಂಡ್ ಇದು ನಾನು ಮತ್ತೆ ಹೇಳ್ತಿದ್ದೀನಿ, ಮತ್ತೆ ನೀವು ತಲೆನೇ ಕೆಡ್ಸ್ಕೊಬೇಡಿ. ಕೋಆರ್ಡಿನೇಷನ್ ಕಂಪೌಂಡ್ ಚಾಪ್ಟರ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಷ್ಟಿಲ್ಲ. ಇಷ್ಟು ಕ್ವೆಶನ್ಸ್ನ ನೀಟಾಗಿ ಓದ್ಕೊಳ್ಳಿ. ಯು ವಿಲ್ ಶ್ಯೂರ್ಲಿ ಫೈಂಡ್ ದೀಸ್ ಕ್ವೆಶನ್ಸ್ ಇನ್ ಯೋರ್ ಪೇಪರ್. ಓನ್ಲಿ ದೀಸ್ ಕ್ವೆಶನ್ಸ್ ಅಲ್ಲ, ಈ ಕ್ವೆಶನ್ಸ್ ಅಂತೂ ಇದ್ದೇ ಇರುತ್ತೆ, ಅದನ್ನ ನಾನು ಅಶ್ಯೂರ್ ಮಾಡ್ಬೋದು. ಸೊ 4 ಕ್ವೆಶನ್ಸ್ ಇದೆ. ದೇರ್ ಆರ್ 4 ಎಕ್ಸಾಂಪಲ್ಸ್. ಕರೆಕ್ಟ್? ಇಲ್ಲಿ 4 ಬೇರೆ ಬೇರೆ ರೀತಿಯಾದಂಥ ಕೋಆರ್ಡಿನೇಷನ್ ಕಂಪೌಂಡ್ಸ್ನ ನೋಡ್ತಿದ್ದೀರಾ. ಆಲ್ ದೀಸ್ ಎಕ್ಸಾಂಪಲ್ಸ್ ಆರ್ ನೀಟ್ಲಿ ಗಿವನ್ ಇನ್ ಯೋರ್ NCERT ಟೆಕ್ಸ್ಟ್ ಬುಕ್ ಅಂಡರ್ VBT ಕಾನ್ಸೆಪ್ಟ್. ಆ VBT ಯೂಸ್ ಮಾಡಿಕೊಂಡು ಈ 4 ಕಂಪೌಂಡಲ್ಲಿ ಯಾವುದಾದ್ರೂ ಒಂದು ಕಂಪೌಂಡ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಆ ಕಂಪೌಂಡ್ದು ಹೈಬ್ರಿಡೈಸೇಷನ್ ಏನು, ಹೈಬ್ರಿಡೈಸೇಷನ್ ಗೊತ್ತಾದರೆ ಜಾಮೆಟ್ರಿ ಪ್ರೆಡಿಕ್ಟ್ ಮಾಡ್ಬೋದು. ಅದಾದಮೇಲೆ ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡುವಾಗಲೇ ಅದು ಪ್ಯಾರಾಮ್ಯಾಗ್ನೆಟಿಕಾ ಡಯೋಮ್ಯಾಗ್ನೆಟಿಕಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಫೈಂಡ್ ಮಾಡ್ಬೋದು. ಬಿಕಾಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಇಫ್ ಯು ಹ್ಯಾವ್ ಪೇರ್ಡ್ ಎಲೆಕ್ಟ್ರಾನ್ಸ್ ದಿ ಕಾಂಪ್ಲೆಕ್ಸ್ ಆರ್ ಕಂಪೌಂಡ್ ಇಸ್ ಡಯೋಮ್ಯಾಗ್ನೆಟಿಕ್ ಇನ್ ನೇಚರ್, ಅದು ಗೊತ್ತಾಗ್ಬಿಡುತ್ತೆ. ಪ್ಲಸ್ ಹೈಬ್ರಿಡೈಸೇಷನ್ ನಿಮ್ಗೆ ಗೊತ್ತಾದ್ರೆ ಡೆಫಿನೆಟ್ ಆಗಿ ಜಾಮಿಟ್ರಿನ ಪ್ರೆಡಿಕ್ಟ್ ಮಾಡಬಹುದು ಅಲ್ವಾ. ಸೊ ಹಾಗಾಗಿ ಯು ಕ್ಯಾನ್ ಆಕ್ಚುಲಿ ದೀಸ್ 2 ಆರ್ ಇಂಟರ್ ಕನೆಕ್ಟೆಡ್, ಯು ಮಸ್ಟ್ ಬಿ ನೋಯಿಂಗ್ ದಟ್. ಸೊ ಹಾಗಾಗಿ 4 ಎಕ್ಸಾಂಪಲ್ ಇಂದ ಯಾವುದಾದ್ರೂ ಒಂದು ಖಂಡಿತ ಕೇಳ್ತಾರೆ. And what are you supposed to explain based on valence bond theory? ಇದು ಯಾವ ಕಾಂಪ್ಲೆಕ್ಸ್ ನೀವು ಸೆಲೆಕ್ಟ್ ಮಾಡೋಂಗಿಲ್ಲ, ಅವರೇ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಒಂದು. ಸೊ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ನ ವೇಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡ್ಕೊಂಡು ಅದರ ಹೈಬ್ರಿಡೈಸೇಷನ್, ಜಾಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ 1 ಮಾರ್ಕ್ ಫಾರ್ ಹೈಬ್ರಿಡೈಸೇಷನ್, 1 ಮಾರ್ಕ್ ಫಾರ್ ಜಾಮೆಟ್ರಿ, 1 ಮಾರ್ಕ್ ಫಾರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಈ 3 ನೀವು ಬರಿಬೇಕು, ಇದನ್ನ ಪ್ರೆಡಿಕ್ಟ್ ಮಾಡಬೇಕು. ಪಕ್ಕಾ ಕ್ವೆಶನ್ ಬರ್ದಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ one more sure question. Write any 3 postulates of Werner's theory. Chapter starting ಅಲ್ಲೇ ಇದೆ, ಗೊತ್ತಿದೆಯಾ? 4 ಪಾಯಿಂಟ್ಸ್ ಇದೆ Werner's theory. Any 3 ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಎನಿ 3 ಆಗಿರೋದ್ರಿಂದ 3 ಮಾರ್ಕ್ಸ್. 3 ಮಾರ್ಕ್ಸ್ಗೆ 4 ಆಕ್ಚುಲ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ 4 ಪಾಸ್ಟುಲೇಟ್ ಇದೆ ವರ್ನರ್ಸ್ ಥಿಯರಿ. ಇದು ಸ್ಟಾರ್ಟಿಂಗ್ ಅಲ್ಲೇ ಇದೆ ಅಂಡ್ ಇಟ್ಸ್ ವೆರಿ ಸಿಂಪಲ್. ಡೆಡ್ ಈಸಿ ಅಂತಾರಲ್ಲ ಆ ತರ, ಬಿಡಕ್ಕೆ ಹೋಗಬೇಡಿ. ಇದೆಲ್ಲ ಒಂಥರ, ಅದಕ್ಕೆ ನಾ ಹೇಳಿದ್ದು ಇಡೀ ಚಾಪ್ಟರ್ ಇದು ಒಂಥರ ಬಂಪರ್ ಲಾಟ್ರಿ ಚಾಪ್ಟರ್. ಯಾಕೆ ಅಂದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ಸ್ ಸ್ಕೋರ್ ಮಾಡುವಂತ ಚಾಪ್ಟರ್ ಇದು, ಕೋಆರ್ಡಿನೇಷನ್ ಕಂಪೌಂಡ್. ಅಂಡ್ ಇಟ್ಸ್ ವೆರಿ ಫನ್ ಚಾಪ್ಟರ್ ಇಫ್ ಯು ಆಸ್ಕ್ ಮೀ. ತುಂಬಾ ಈಸಿಯಾಗಿ ಅರ್ಥ ಆಗುವಂತ ಕಾನ್ಸೆಪ್ಟ್ಸ್ ಇದು. ಅಂಡ್ ನಮ್ಮ ಟೀಚರ್ ಆ್ಯಪ್ ಅಲ್ಲಿ ಡೀಟೇಲ್ಡ್ ಆಗಿ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ಆಫ್ ದೀಸ್ ಟಾಪಿಕ್ಸ್. ಓಕೆ, ಸೊ ಇದನ್ನೆಲ್ಲ ನೀಟಾಗಿ ವಿತ್ ಆನಿಮೇಷನ್. ಸಿ, ಬಿಕಾಸ್ ಮೇಜರ್ ಆಗಿ ವೆನ್ ಇಟ್ ಕಮ್ಸ್ ಟು ಚಾಪ್ಟರ್ಸ್ ಲೈಕ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಲಾಟ್ ಆಫ್ 3D ಇಸ್ ಇನ್ವಾಲ್ವ್. 3D ಅಂದ್ರೆ ಇಮ್ಯಾಜಿನೇಷನ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಡ್ತೀವಿ. ಹೌ ಡಸ್ ಇಟ್ ಲುಕ್ ಇನ್ ರಿಯಾಲಿಟಿ? ಟೆಟ್ರಾಹೆಡ್ರಲ್ ಹಿಂಗೆ ಕಾಣುತ್ತಾ, ಹಿಂಗ ಟ್ರಯಾಂಗಲ್ ಸ್ಕ್ವೇರ್ ಹೆಂಗೆ ಕಾಣುತ್ತೆ? ಈ ತರ ಕ್ವೆಶನ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ 3D ಮಾಡೆಲ್ಸ್ ಇದ್ದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಅಂಡ್ ವಿ have tried our best from teacher app to, with the help of animation, with the help of 3D animations, neat agi ella concepts na convey madodakke try ಮಾಡಿದೀವಿ and it has definitely been successful, I suppose. So ಹಾಗಾಗಿ ಇದರ ಆನ್ಸರ್ಸ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಾಗಿದೆ. ಗೋ and download the teacher app from Google Play Store. ಮತ್ತೆ ಹೇಳ್ತಿದ್ದೀನಿ, ಇಲ್ಲಿದೆ ನೋಡಿ teacher app. Go download it from Google Play Store. You will get a lot of study materials. ನಮ್ಮ ಲೈವ್ ಸೆಷನ್ಸ್ ಸಿಗುತ್ತೆ, ಬಿಕಾಸ್ ತುಂಬಾ ಲೈವ್ ಸೆಷನ್ಸ್ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ you will get it. You will also get ಡೀಟೇಲ್ ಸ್ಟಡಿ ಮೆಟೀರಿಯಲ್. ಜೊತೆಗೆ
ಎಲ್ಲ ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ಸ್ದು ರೆಕಾರ್ಡೆಡ್ ವಿಡಿಯೋಸ್ ಅಂತ ಹೇಳಿದೆ. ಅದಕ್ಕೆ ಒಳ್ಳೊಳ್ಳೆ 3D ಆನಿಮೇಷನ್ಸ್ ಅನ್ನ ಹಾಕಿ ನೀಟಾಗಿ ನೀವು ಕಾನ್ಸೆಪ್ಟ್ಸ್ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗೋ ತರ ಇದೇ ತರ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಹೇಳಿರೋದ್ರಿಂದ ಪಕ್ಕ ನಿಮ್ಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಮೋರ್ ಕ್ವೆಶನ್. ಈ 2 ಕ್ವೆಶನ್ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ನೆಕ್ಸ್ಟ್, ವಾಟ್ ಇಸ್ ಇಟ್? ಡ್ರಾ ದಿ ಡಯಾಗ್ರಾಮ್ and explain the splitting of d orbitals in octahedral crystal field athwa tetrahedral crystal field. Tetrahedral crystal field is nothing but complexes. Okay, so octahedral complexes or tetrahedral complexes. Complexes andre eno coordination compound. E type ಅಥವಾ ಇದ್ರದ್ದು ಏನ್ ಕೇಳ್ತಾರೆ? CFT. ವಾಟ್ ಇಸ್ CFT? ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಕರೆಕ್ಟ್ ಅಲ್ವಾ? ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್. CFS is nothing but crystal field splitting. So once in the influence of octahedral crystal field and in the influence of tetrahedral crystal field, d orbital ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಸ್ಪ್ಲಿಟ್ ಅಪ್ ಆಗುತ್ತೆ. ಇದೆಲ್ಲ ಥಿಯರಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತಿದ್ದೀನಿ. Just trying my best for you to recall things. So ಹಾಗಾಗಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಯೂಸ್ ಮಾಡಿಕೊಂಡು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ ಆಗುತ್ತೆ, ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗುತ್ತೆ. ಅಂಡ್ ದ ಸ್ಪ್ಲಿಟ್ಟಿಂಗ್ ಇಸ್ ಡಿಫರೆಂಟ್ ಫಾರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್, ಸ್ಲೈಟ್ಲಿ ಇಟ್ ಇಸ್ ಡಿಫರೆಂಟ್ ಫಾರ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್. ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಇಟ್ಸ್ ಅಗೇನ್ 100% ಶೋರ್ ಕ್ವೆಶನ್. 3 ಮಾರ್ಕರ್ಸ್ ಇವೆಲ್ಲಾನು 3 ಮಾರ್ಕ್ ಕ್ವೆಶನ್ಸು. ಓಕೆ, VBT ಅಂತೂ ಫಿಕ್ಸ್ ರೀ, VBT ಅಂತೂ ಪಕ್ಕ, ಒಂದು ಎಕ್ಸಾಂಪಲ್ ಪಕ್ಕ. ಅದ್ರ ಜೊತೆಗೆ ವರ್ನಸ್ ಥಿಯರಿ or crystal field splitting, CFT, ಈ 3 ಕಾನ್ಸೆಪ್ಟ್ಸ್ ನ ಥರೋ ಆಗ್ಬಿಡಿ. ಡೋಂಟ್ ಲೀವ್ ಇಟ್ ಅಟ್ ಆಲ್. ಅಲಾಂಗ್ ವಿತ್ ದಿಸ್, ಇಫ್ ಯು ಹ್ಯಾವ್ ಸಮ್ ಮೋರ್ ಟೈಮ್, ಪ್ಲೀಸ್ ಗೋ ಅಹೆಡ್ ವಿತ್ ಐಸೋಮೆರಿಸಮ್ ಕಾನ್ಸೆಪ್ಟ್ ಆಲ್ಸೋ. ಓಕೆ, ಫಸ್ಟ್ ಆ 3 ಕ್ವೆಶನ್ ಥರೋ ಆಗ್ಬಿಡಿ. ಅಲಾಂಗ್ ವಿತ್ ದಾಟ್, ಇಫ್ ಯು ಹ್ಯಾವ್ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ರೆ, ಸಮ್ ಟೈಮ್ ಐಸೋಮೆರಿಸಮ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಮೆರಿಸಮ್. ಜಾಮೆಟ್ರಿಕಲ್ ಐಸೋಮೆರಿಸಮ್ ಇದೆ, ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್. ಸೊ ಬೇರೆ ಬೇರೆ ಥರದ ಐಸೋಮೆರಿಸಮ್ಸ್ ಇದೆ. ಅದ್ರ ಮೇಲೇನು ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಅಂದರೆ ಈ ಇಡೀ ಚಾಪ್ಟರ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಜಾಸ್ತಿ ವೇಟೇಜ್ ಇರುವಂತಹ ಕಾನ್ಸೆಪ್ಟ್ಸ್ ಅಂದರೆ ಈ 4. ಸಿ ಟು ಬಿ ವೆರಿ ವೆರಿ ಫ್ರ್ಯಾಂಕ್, VBT, CFT, ವರ್ನಸ್ ಥಿಯರಿ, ಈ 3 ಥಿಯರೀಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್. ಅದು ಬಿಟ್ಟರೆ ಐಸೋಮೆರಿಸಮ್. ಓಕೆ, ಸೊ ದೀಸ್ ಆರ್ ಆಲ್ ಅಬೌಟ್ ಕ್ವೆಶನ್ಸ್ ರಿಲೇಟೆಡ್ ಟು 100% sure, very 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 important questions related to inorganic chemistry and physical chemistry in the next live session very very soon. Okay, we will have next live session wherein I will discuss, because organic chemistry chapters nimge ಜಾಸ್ತಿ ಇರೋದ್ರಿಂದ ಬರೀ organic chemistry questions ಗೆ ಅಂತಾನೆ ನಾನು ಟೈಮ್ ಕೊಡಬೇಕಾಗುತ್ತೆ. and I cannot hurry up, I cannot just keep running alva. So in today's live session I've covered inorganic and physical chemistry related 100% sure questions. ಇದೇ ತರ very very soon I'll come up with one more live session wherein I'll discuss only organic chemistry related sure questions. ಬರೀ organic chemistry ಇಂದ 100% sure questions ಯಾವ್ದು ಬರುತ್ತೆ ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಅದು ಕನ್ಫ್ಯೂಷನ್ ಇರುತ್ತೆ, ಅಥವಾ they would have piled up organic like anything, and finally ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಎಲ್ಲದು ಒಂದೇ ಪ್ಯಾಟರ್ನ್ ತರ ಕಾಣಿಸುತ್ತೆ. ಎಷ್ಟು ಎಲ್ಲ ಬರೀ ಕಾರ್ಬನ್ ರಿಂಗ್, ಬೆನ್ಸಿನ್ ರಿಂಗ್ ಬಿಟ್ರೆ ಏನು ಕಾಣಿಸ್ತಾನೆ ಇರಲ್ಲ, ಎಲ್ಲ ಸ್ಟ್ರಕ್ಚರ್ಸ್ ಒಂದೇ ತರ ಕಾಣಿಸ್ತಿರುತ್ತೆ. and that is organic chemistry, to be very very practical and frank. Don't worry, I'll help you with organic chemistry questions also, but ಅದಕ್ಕೆ ಅಂತಾನೆ ಸೆಪರೇಟ್ ಟೈಮ್ ಬೇಕಾಗಿರೋದ್ರಿಂದ ಟುಡೇ ವಿ ಶಿಲ್ ವೈಂಡ್ ಆಫ್ ದಿಸ್ ಸೆಷನ್ ಹಿಯರ್. ಆ್ಯಂಡ್ ವೆರಿ ಸೂನ್ ಇನ್ ದ ನೆಕ್ಸ್ಟ್ ಲೈವ್ ಸೆಷನ್ I will be discussing about the organic chemistry questions. See, I really hope today's session was useful, because we are putting all kinds of genuine effort. ಇದನ್ನ ನಿಮಗೆ ರೀಚ್ ಮಾಡಿಸ್ಬೇಕು ಅಂತ. ಎಕ್ಸಾಮ್ ಹತ್ರ ಇದೆ, ನಮ್ಗೆ ಅರ್ಥ ಆಗುತ್ತೆ, ಆಂಗ್ಸೈಟಿ ತುಂಬ ಜಾಸ್ತಿ ಇದೆ. ಸೊ ಐ ಹೋಪ್ ಟುಡೇಸ್ ಸೆಷನ್ ವಾಸ್ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದೆ. ಸಿ, ಸೋ ಮಚ್ ವಿ ಹ್ಯಾವ್ ಡಿಸ್ಕಸ್, ರೈಟ್? ಸೊ ಹಾಗಾಗಿ ಐ ಆಮ್ ಜಸ್ಟ್ ಚೆಕಿಂಗ್ ಮೈ ಫೋನ್. ಇಫ್ ಇಟ್ ಆಲ್ ಯು ಫೌಂಡ್ ದಟ್ ಟುಡೇಸ್ ಲೈವ್ ಸೆಷನ್ ವಾಸ್ ಯೂಸ್ಫುಲ್, ಎಸ್ ಮ್ಯಾಮ್ ಅಂತ ಪ್ಲೀಸ್ ಟೈಪ್ ಮಾಡಿ. ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇಫ್ ಯು ಎಸ್ ಮ್ಯಾಮ್ ಅಂತ ಹೇಳಿದ್ರೆ, ಇಫ್ ಟುಡೇಸ್ ಲೈವ್ ಸೆಷನ್ ವಾಸ್ ಯೂಸ್ಫುಲ್ ಅನ್ನೋದನ್ನ ನೀವು ಜೆನ್ಯೂನ್ ಆಗಿ ನಾನು ಹೇಳಿದ್ರೆ, ಐಲ್ ಬಿ ಮೋರ್ ದನ್ ಹ್ಯಾಪಿ ಅಂಡ್ ಐಲ್ ಹ್ಯಾವ್ ಮೋರ್ ಎನರ್ಜಿ ಟು ಡಿಸ್ಕಸ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವೆಶನ್ಸ್ ಇನ್ ದ ನೆಕ್ಸ್ಟ್ ಲೈವ್ ಸೆಷನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಸೊ ಒಬ್ರು ಡೌಟ್ ಕೇಳಿದ್ದಾರೆ. ಡಿ ಅಂಡ್ ಎಫ್ ಬ್ಲಾಕ್ ಚಾಪ್ಟರ್, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಮತ್ತೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪ್ರೇಷನ್ ಮೆಥಡ್ ಅಲ್ಲಿ ಸ್ಟೆಪ್ಸ್ ಬರಿಬೇಕಾ, ಸಿಂಗಲ್ ಲೈನ್ ಎಕ್ಸ್ಪ್ಲನೇಷನ್ ಸಾಕಾ ಅಂತ ಕೇಳಿದ್ದಾರೆ. ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಆಗಲೇ ನಾನು ಹೇಳಿದ್ದೀನಿ. ದಟ್ ಇಸ್
ವೆನ್ ಇಟ್ ಕಮ್ಸ್ ಟು ದೋಸ್ ಥಿಂಗ್ಸ್ ಅಂದ್ರೆ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇದೆಯಲ್ಲ, ಸ್ಟೆಪ್ಸ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ಮೇಜರ್ ಆಗಿ ಸ್ಟೂಡೆಂಟ್ಸ್ಗಿರೋ ಮಿಸ್ಕನ್ಸೆಪ್ಷನ್ ಪ್ರತಿ ವರ್ಷ ಏನಂದ್ರೆ ಎಕ್ಸ್ಪ್ಲನೇಷನ್ಗೆ ಮಾರ್ಕ್ಸ್ ಇದೆ ಅಂತ. ಬಟ್ ಪ್ಲೀಸ್ ರಿಮೆಂಬರ್, ಕರೆಕ್ಷನ್ಗೆ ನಾವು ಹೋದಾಗ ಟೀಚರ್ಸ್ಗೆ ನಮಗೆ ಆನ್ಸರ್ ಕೀ ಅಂತ ಒಂದು ಕೊಡ್ತಾರೆ. ಬೇಸ್ಡ್ ಆನ್ ಆನ್ಸರ್ ಕೀ ಓನ್ಲಿ ವಿ ಹ್ಯಾವ್ ಟು ಕರೆಕ್ಟ್, ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಆನ್ಸರ್ ಕೀ ಪ್ರಕಾರ ನಮಗೆ ಹೇಳೋದು, ಇನ್ಸ್ಟ್ರಕ್ಟ್ ಮಾಡೋದು ಟೀಚರ್ಸ್ಗೆ ಏನು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದೇನು, ಸಜೆಸ್ಟ್ ಅಲ್ಲ, ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಇಫ್ ಯು ಜಸ್ಟ್ ರೈಟ್ ಎಕ್ಸ್ಪ್ಲನೇಷನ್ ಅಂದ್ರೆ ಏನು, ಥಿಯರಿನಲ್ಲಿ ಅಂದ್ರೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ 3 ಸ್ಟೆಪ್ಸ್ ಅಲ್ಲ 10 ಸ್ಟೆಪ್ಸ್ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗಲ್ಲ. ಪ್ಲೀಸ್ ರಿಮೆಂಬರ್ ಸ್ಟೂಡೆಂಟ್ಸ್. ಸೊ ನೀವೇನ್ ಬರಿಬೇಕು, ಮಾರ್ಕ್ಸ್ ಇರೋದೇನೆ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಲ್ಲಿ ಮಾರ್ಕ್ಸ್ ಇರೋದೇ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಬರೀ ಕೆಮಿಕಲ್ ಈಕ್ವೇಶನ್ ಅಲ್ಲ, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಸೊ ಅದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಅದನ್ನೇ ಫಸ್ಟ್ ಬರೆದು ಜಸ್ಟ್ ಒನ್ ಸಿಂಪಲ್ ಸಿಂಗಲ್ ಲೈನ್ ಎಕ್ಸ್ಪ್ಲನೇಷನ್ ಶುಡ್ ಬಿ ಎನಫ್. ಎಕ್ಸ್ಪ್ಲನೇಷನ್ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಬೇಡಿ, ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಬರೀರಿ. ಆ ಈಕ್ವೇಶನ್ ಅಲ್ಲಿ ಏನ್ ಬರೀತಿರೋ ಅದನ್ನ ಸಿಂಪಲ್ ಆಗಿ 1 ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಅಷ್ಟೇ ಸಾಕು, ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ ಬರೀದೆ ಬರೀ ಎಸೆ ರೈಟಿಂಗ್ ತರ, ಇಫ್ ಯು ಜಸ್ಟ್ ರೈಟ್ ಡೌನ್ ದಿಸ್ ಸ್ಟೆಪ್ಸ್, ದಿಸ್ ಇಸ್ ಪ್ರಿಪೇರ್ಡ್ ಲೈಕ್ ದಿಸ್ ಇಸ್ ಪ್ರಿಪೇರ್ಡ್ ಲೈಕ್ ದಟ್ ಅಂತ ಥಿಯರಿ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್. ಓಕೆ, ಎಸ್, ನೈಸ್. Oh yes, one more person has asked me about Vidyamrita details. This is a good question actually. I'll just take 2 minutes of your time. Quick ಆಗಿ ನಾನು ಇದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. Just listen to me for another 1 or 2 minutes. See, we are launching an exclusive KCET crash course called Vidyamrita 2024. Okay, so since you know that ಈ ವರ್ಷ ನಿಮಗೆ ಗೊತ್ತಿದೆ ಎಲ್ಲ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಿದಾರಲ್ವಾ, ಹೋದ ವರ್ಷ ಎಲ್ಲ CETಗೆ ಸ್ವಲ್ಪ ಟೈಮ್ ಇತ್ತು ಪ್ರಿಪೇರ್ ಆಗೋದಕ್ಕೆ. ಬಟ್ ದಿಸ್ ಇಯರ್ ಅನ್ಫಾರ್ಚುನೇಟ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮುಗಿತಿದ್ದಂಗೆನೆ 22ಕ್ಕೆ ಮುಗಿಯುತ್ತೆ ಬೋರ್ಡ್ ಎಕ್ಸಾಮ್ಸು. ಮುಗಿತಿದ್ದಂಗೆನೆ ಮತ್ತೆ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ KCET ಬಿಕಾಸ್ April 17th 18th KCET ಎಕ್ಸಾಮ್. ಸೊ ಲಿಟ್ರಲಿ 1 ಮಂತ್ ಟೈಮ್ ಕೂಡ ಕರೆಕ್ಟ್ ಆಗಿ ಕೊಟ್ಟಿಲ್ಲ, 1 ಮಂತು ಇಲ್ಲ. CET ಎಕ್ಸಾಮ್ಸ್ಗೆ 1 ಮಂತ್ ಇಟ್ ಸೆಲ್ಫ್ ಇಸ್ ಸಚ್ ಅ ಲೆಸ್ ಟೈಮ್. ಬಟ್ ಡೋಂಟ್ ವರಿ, ನಾವು ಟೀಚರ್ ಆ್ಯಪ್ ಕಡೆಯಿಂದ ಅಟ್ ಅ ವೆರಿ 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 ಮಿನಿಮಲ್ ಅಫೋರ್ಡಬಲ್ ಪ್ರೈಸ್ಗೆ ವಿ ಆರ್ ಲಾಂಚಿಂಗ್ ಆರ್ ಕ್ರಾಶ್ ಕೋರ್ಸ್, KCET ಕ್ರಾಶ್ ಕೋರ್ಸ್ ವಿಚ್ ಇಸ್ ಕಾಲ್ಡ್ Vidyamrita 2024. ಐ ವಿಲ್ ರೈಟ್ ಇಟ್ ಹಿಯರ್. ಓಕೆ, see, for all details, more details related to Vidyamrita 2024, which is nothing but KCET crash course. Okay, we have a detailed video on the Teacher App YouTube channel. Ide Teacher App YouTube channel alli we have Vidyamrita 2024 ಕ್ರಾಶ್ ಕೋರ್ಸ್ ಅಂದ್ರೆ KCET ಕ್ರಾಶ್ ಕೋರ್ಸ್ ಡೀಟೇಲ್ ನಾನು ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ 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 ಯೂಸ್ಫುಲ್ ಕ್ರಾಶ್ ಕೋರ್ಸ್ ಬಿಕಾಸ್ ಟೈಮ್ ಸ್ಪ್ಯಾನ್ ಕಡಿಮೆ ಇರೋದ್ರಿಂದ, ತುಂಬಾ ಕಡಿಮೆ ಟೈಮ್ ಸ್ಪ್ಯಾನ್ ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ನೀಟ್ ಆಗಿ ಸಿನಾಪ್ಸಿಸ್, ಅದರ ಜೊತೆಗೆ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಅದರ ಜೊತೆಗೆ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಪ್ರಾಕ್ಟೀಸ್ ಪೇಪರ್ಸ್, ನೀವೇ ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ಟೀಚರ್ ಆ್ಯಪ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಏನಂತಾರೆ ಟೆಸ್ಟ್ ಬರ್ದು ಬಿಟ್ಟು ಇಫ್ ಯು ಜಸ್ಟ್ ಸಬ್ಮಿಟ್ ಇಟ್ ಇಮಿಡಿಯೇಟ್ ಆಗಿ ಯು ಆಲ್ಸೋ ಗೆಟ್ ದಿ ಟೆಸ್ಟ್ ರಿಪೋರ್ಟ್. ಸೊ ಯು ನೀಡ್ ನಾಟ್ ಇವನ್ ವೇಟ್, ನಂದು ಎಷ್ಟು ಆನ್ಸರ್ ಕರೆಕ್ಟ್ ಇದೆ ತಪ್ಪಿದೆ ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಬೇಕಾಗಿಲ್ಲ. ಕ್ವಿಕ್ ಆಗಿ ವಿತ್ ಇನ್ ಸೆಕೆಂಡ್ಸ್ ಯೋರ್ ರಿಸಲ್ಟ್ ವಿಲ್ ಬಿ ಜನರೇಟೆಡ್. ಸೊ ಹಾಗಾಗಿ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಯೂಸ್ಫುಲ್ ಟು ಯು ಆಲ್. ರೀಚ್ ಔಟ್ ಟು ಅಸ್ for Vidyamrita 2024, which is a KCET crash course at a very very affordable price of rupees 950 only. Okay, ಸೊ 1 ಮಂತಿನ ಕ್ರಾಶ್ ಕೋರ್ಸ್ಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎಲ್ಲ ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಸಿನಾಪ್ಸಿಸ್ ನಿಮಗೆ ಸಿಗುತ್ತೆ. ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಜೊತೆಗೆ ನಿಮಗೆ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಸಾಲ್ವ್ ಮಾಡಿರೋಂಥ ಮಲ್ಟಿಪಲ್ ಕ್ವೆಶನ್ಸ್, ಬೇರೆ ಬೇರೆ ಲೆವೆಲ್ನ ಕ್ವೆಶನ್ಸ್ನ ನಮ್ಮ ಎಜುಕೇಟರ್ಸ್ ಸಾಲ್ವ್ ಮಾಡಿರ್ತಾರೆ. ಅದ್ರ ಜೊತೆಗೆ ನಿಮಗೆ ಲೈವ್ ಸೆಷನ್ ಸಿಗುತ್ತೆ. ಲೈವ್ ಸೆಷನ್ಸ್ನ ಜೊತೆಗೆ ಲಾಟ್ಸ್ ಆಫ್ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಆಲ್ಸೋ ಮಾಕ್ ಟೆಸ್ಟ್. ಇದಿಷ್ಟು ನಿಮಗೆ okay, which might sound really 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 expensive, but it is not. It's just available at rupees 950 only. So hagagi please make sure that you reach out to us if you are looking out for KCET crash course, right? So this is all about today's live session. Thank you so much for listening to me. In the next live session we shall meet again very very soon. I will be discussing about the organic chemistry related questions because a lot of you have asked for it. So organic chemistry li 100% sure questions yaudide annodanna nanu nimge helta hogtini. Yes, so thank you so much for listening to me patiently. Thank you so much for attending my class. We shall meet again soon in the next live session. See you all.